ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇನ್ಇಕ್ವಾಲಿಟಿಯ 4ನೇ ಕ್ಲಾಸ್ ಆಗಿರುತ್ತೆ. ಈಗಾಗಲೇ ನಾವು 3 ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಇನ್ಇಕ್ವಾಲಿಟಿದು. ಆ ಕ್ಲಾಸಸ್ಗಳು ನೀವು ಏನಾರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಿರ್ತೀನಿ, ಅಲ್ಲಿಂದ ನೀವು ಆ ಕ್ಲಾಸಸ್ಗಳು ನೋಡ್ಕೋಬೋದು. ಆಮೇಲೆ ಈಗಾಗಲೇ ನಾವು ಹಲವಾರು ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ, ಕಾಂಟ್ದಾಗಿರಲಿ ಮತ್ತು ರೀಸನಿಂಗ್ದಾಗಿರಲಿ. ಅವುಗಳೆಲ್ಲವೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಕ್ವಾಂಟಲ್ಲಿ ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ, ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ ಕಂಪ್ಲೀಟ್ ಮಾಡಿದ್ದೀವಿ, ಆಮೇಲೆ ನಂಬರ್ ಸೀರೀಸ್ ಕಂಪ್ಲೀಟ್ ಮಾಡಿದ್ದೀವಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಇವು 4 ಚಾಪ್ಟರ್ ಕ್ವಾಂಟಲ್ಲಿ ಕಂಪ್ಲೀಟ್ ಆಗಿದೆ. ಅದಾದ ನಂತರ ರೀಸನಿಂಗಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸ್ ಕಂಪ್ಲೀಟ್ ಆಗಿದೆ, ಸಿಲಾಲಿಸಮ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಇವಾಗ ಇನ್ಇಕ್ವಾಲಿಟಿ ಕೂಡ ಇವತ್ತು ಕೊನೆ ಕ್ಲಾಸ್ ಆಗಿರುತ್ತೆ, ಇದು ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಂದರೆ ಮಂಡೆಯಿಂದ ನಾವು ವಾಪಸ್ ಕ್ವಾಂಟ್ ಕ್ಲಾಸಸ್ಗಳು ಸಹ ಸ್ಟಾರ್ಟ್ ಮಾಡೋಣ. ಮಂಡೆಯಿಂದ ಕ್ವಾಂಟಲ್ಲಿ ಪರ್ಸೆಂಟೇಜ್ ಅಥವಾ ಆ್ಯಾವ್ರೇಜ್ ಕ್ಲಾಸ್ ನಾಳೆ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, 2ರಲ್ಲಿ ಒಂದು ಕ್ಲಾಸ್. ಇವತ್ತಿನ ಈ ಕ್ಲಾಸಲ್ಲಿ ಇನ್ನೊಂದು ಇನ್ಇಕ್ವಾಲಿಟಿಯ ಕೆಲವೊಂದು ಕಾನ್ಸೆಪ್ಟ್ಗಳು ಬಾಕಿ ಇದ್ವು, ಅವುಗಳನ್ನು ಹೇಳಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ನಾವು ಡಿಸ್ಕಸ್ ಏನು ಮಾಡಿದ್ದೀವಲ್ಲ, ಇನ್ಇಕ್ವಾಲಿಟಿಯ ಚಾಪ್ಟರಲ್ಲಿ ಇಲ್ಲಿವರೆಗೂ ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ, ಅದರಲ್ಲಿ ಏನೇ ಡೌಟ್ ಇದ್ದರೂ ನೀವು ನಾನು ಹೇಳಿದ್ದೆ ಆವಾಗಲೇ ಗ್ರೂಪಲ್ಲಿ ಕೇಳ್ರಿ ಅಂತೇಳಿ, ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ರು ನಾನು ಅದರದ್ದು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದ್ದೆ. ಓಕೆ, ಇವಾಗಲೂ ಅದೇ, ಇನ್ನೇನಾರ ಬೇರೆ ಯಾವುದೇ ಇದು ಇರಲಿ, ಇದೇ ಒಂದು ಇನ್ಇಕ್ವಾಲಿಟಿ ಚಾಪ್ಟರ್ ಅಲ್ಲ, ಬೇರೆ ಯಾವ ಚಾಪ್ಟರ್ ಕೂಡ ಆಗಿರಲಿ, ಅದು ಹೇಳಿರೋ ಚಾಪ್ಟರ್ ಆಗಿರಲಿ ಅಥವಾ ಹೇಳದೇ ಇರೋ ಚಾಪ್ಟರ್ ಆಗಿರಲಿ, ಅವುಗಳ ಮೇಲೆ ಏನಾದ್ರು ಡೌಟ್ ಇದ್ದರೆ ಆ ಕ್ವಶನ್ಸ್ಗಳನ್ನು ನೀವು ಗ್ರೂಪಲ್ಲಿ ಸೆಂಡ್ ಮಾಡಿರಿ. ವಾಟ್ಸಪ್ ಗ್ರೂಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಆ ಗ್ರೂಪಲ್ಲಿ ನೀವು ಸೆಂಡ್ ಮಾಡಿದರೆ ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಲಾಗುತ್ತೆ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಏನು ಹೇಳ್ಬೇಕಾಗಿತ್ತು ಅಂತಂದರೆ, ಒಂದು ಈ ಸಿಲಾಲಿಸಮಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸಿಲಾಲಿಸಮಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಟ್ರೂ, ಡೆಫಿನೆಟ್ಲಿ ಟ್ರೂ, ಆಮೇಲೆ ಲಾಜಿಕಲಿ ಟ್ರೂ, ಲಾಜಿಕಲಿ ನಾಟ್ ಟ್ರೂ ಅಂತೇಳಿ, ಅಂದರೆ ಡೆಫಿನೆಟ್ಲಿ ಫಾಲೋಸ್, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ, ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋಸ್. ಇವುಗಳು ಸಿಲಾಲಿಸಮಲ್ಲಿ ನೋಡಿದ್ವಿ ನಾವು. ಅದೇ ರೀತಿ ಇಲ್ಲಿ ಕೂಡ ಬರ್ತೈತೆ. ಇಲ್ಲೇನು ಬರ್ತೈತೆ ಅಂತಂದರೆ ಟ್ರೂ ಬರುತ್ತೆ, ಡೆಫಿನೆಟ್ಲಿ ಟ್ರೂ, ಲಾಜಿಕಲಿ ಬರೋಂಗಿಲ್ಲ, ಅದ್ರ ಬದಲು ಜಸ್ಟ್ ಫಾಲ್ಸ್, ಡೆಫಿನೆಟ್ಲಿ ಫಾಲ್ಸ್, ಈ 4 ವರ್ಡ್ಗಳು ಬರ್ತವೆ. ಟ್ರೂ, ಡೆಫಿನೆಟ್ಲಿ ಟ್ರೂ, ಫಾಲ್ಸ್, ಡೆಫಿನೆಟ್ಲಿ ಫಾಲ್ಸ್. ಟ್ರೂ, ಡೆಫಿನೆಟ್ಲಿ ಟ್ರೂ ಎರಡರದ್ದು ಆನ್ಸರ್ ಒಂದೇ ಬರ್ತೈತೆ, ಅದರದ್ದು ಏನು ಬೇರೆ ಹೇಳೋ ಅವಶ್ಯಕತೆ ಇಲ್ಲ. ಎರಡರದ್ದು ಆನ್ಸರು ಸಾಲ್ವ್ ಮಾಡುವಾಗ ಒಂದೇ ಬರ್ತೈತೆ. ಟ್ರೂ ಆ್ಯಂಡ್ ಡೆಫಿನೆಟ್ಲಿ ಟ್ರೂ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಟ್ರೂ ಆ್ಯಂಡ್ ಡೆಫಿನೆಟ್ಲಿ ಟ್ರೂ, ಆ್ಯಂಡ್ ಟ್ರೂ ಎರಡರದ್ದು ಆನ್ಸರ್ ಒಂದೇ ಬರ್ತೈತೆ. ಬಟ್ ಫಾಲ್ಸ್ ಆ್ಯಂಡ್ ಡೆಫಿನೆಟ್ಲಿ ಫಾಲ್ಸ್ ಎರಡು ಬೇರೆ ಆಗುತ್ತೆ. ಫಾಲ್ಸ್ ಆ್ಯಂಡ್ ಡೆಫಿನೆಟ್ಲಿ ಫಾಲ್ಸ್, ಫಾಲ್ಸ್ ಆ್ಯಂಡ್ ಡೆಫಿನೆಟ್ಲಿ ಫಾಲ್ಸ್ ಇವೆರಡು ಬೇರೆ ಬೇರೆ ಆಗ್ತವೆ. ಹೆಂಗಂತೇಳಿ ನೋಡೋಣ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎ ಗ್ರೇಟರ್ ದ್ಯಾನ್ ಬಿ ಲೆಸ್ ದ್ಯಾನ್ ಸಿ, ಇದೊಂದು ಸ್ಟೇಟ್ಮೆಂಟ್ ತಗೊಳ್ರಿ. ಫಸ್ಟ್ ಕನ್ಕ್ಲೂಷನ್ ಎ ಗ್ರೇಟರ್ ದ್ಯಾನ್ ಸಿ, ಸೆಕೆಂಡ್ ಒನ್ ಎ ಲೆಸ್ ದ್ಯಾನ್ ಸಿ, ಥರ್ಡ್ ಒನ್ ಎ ಈಕ್ವಲ್ ಟು ಸಿ, ಫೋರ್ತ್ ಒನ್ ಎ ಈಕ್ವಲ್ ಟು ಬಿ ಮಾಡಿರಿ, ಫೋರ್ತ್ ಒನ್ ಎ ಗ್ರೇಟರ್ ದ್ಯಾನ್ ಬಿ ಅಂತ ಮಾಡಿರಿ. ಇವು 4 ಎಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿರಿ. ಫಸ್ಟ್ ಡೆಫಿನೆಟ್ಲಿ ಟ್ರೂ ನೋಡೋಣ. ಇದು ಡೆಫಿನೆಟ್ಲಿ ಟ್ರೂ ನೋಡಿದಾಗ, ಡೆಫಿನೆಟ್ಲಿ ಟ್ರೂ ಅಥವಾ ಟ್ರೂ ಎರಡು ಒಂದೇ ಅಂತ ಹೇಳಿದ್ದೆ ನಾನು. ಎ ಮತ್ತು ಸಿದ ಮಧ್ಯೆ ರಿಲೇಷನ್ ಕೊಡ್ತಿದ್ದೆ ನಾನು. ಎ ಮತ್ತು ಸಿದ ಮಧ್ಯೆ ಅಪೋಸಿಟ್ ಸಿಂಬಲ್ ಇರೋದ್ರಿಂದ ಯಾವುದೇ ರಿಲೇಷನ್ ಇರೋಂಗಿಲ್ಲ, ಯಾವುದೇ ರಿಲೇಷನ್ ಎಕ್ಸಿಸ್ಟ್ ಇಲ್ಲ ಇದ್ರ ಪ್ರಕಾರ. ಬಟ್ ಯೂನಿವರ್ಸಲಿ ಪಾಸಿಬಿಲಿಟಿ ಒಳಗೆ ಯಾವ ಸಿಂಬಲ್ ಎಕ್ಸಿಸ್ಟ್ ಇರ್ತವೆ, ಎ ಮತ್ತು ಸಿದ ಮಧ್ಯೆ ಈ ಸಿಂಬಲ್ಸ್ಗಳು ಯಾವುದೇ ಇಲ್ಲ. ಎ ಮತ್ತು ಸಿದ ಮಧ್ಯೆ ಯಾವ ಸಿಂಬಲ್ಸು ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಗೊತ್ತಿಲ್ಲ. ಯಾಕಂತಂದರೆ ಇವರಿಬ್ಬರ ಮಧ್ಯೆ ಏನು ರಿಲೇಷನ್ ಅದನ್ನು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೇನು, ಎ ಇದು ಬಿ ಐತಲ್ಲ, ಬಿಗಿಂತ ಎ ದೊಡ್ಡದಿದ್ದಾನೆ, ಬಿಗಿಂತ ಎ ದೊಡ್ಡದಿದ್ದಾನೆ, ಆಮೇಲೆ ಬಿಗಿಂತ ಸಿ ದೊಡ್ಡವನಿದ್ದಾನೆ, ಬಿಗಿಂತ ಸಿ ದೊಡ್ಡವನಿದ್ದಾನೆ, ಬಿಗಿಂತ ಎ ದೊಡ್ಡವನಿದ್ದಾನೆ, ಬಿಗಿಂತ ಸಿ ದೊಡ್ಡವನಿದ್ದಾನೆ ನಮ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ. ಬಟ್ ಎ ಮತ್ತು ಸಿ ಮಧ್ಯೆ ಏನು ರಿಲೇಷನ್ ಅದ ಗೊತ್ತಿಲ್ಲ. ಬಟ್ ಇವರಿಬ್ಬರ ಮಧ್ಯೆ ಏನು ರಿಲೇಷನ್ ಇರ್ಬೋದು, ಬಿಗಿಂತ ಎ ದೊಡ್ಡವನಿದ್ದಾನೆ, ಬಿಗಿಂತ ಸಿ ದೊಡ್ಡವನಿದ್ದಾನೆ. ಇವರಿಬ್ಬರ ಮಧ್ಯೆ ಏನು ರಿಲೇಷನ್ ಇರ್ಬೋದು, ಎ ಸಿಗಿಂತ ದೊಡ್ಡವನಿರ್ಬೋದು, ಅಥವಾ ಸಿ ಎಗಿಂತ ದೊಡ್ಡವನಿರ್ಬೋದು, ಅಥವಾ ಎ ಮತ್ತು ಸಿ ಇಬ್ಬರದ್ದು ಹೈಟ್ ಒಂದೇ ಇರ್ಬೋದು. ಇವು 3 ಬಿಟ್ಟು ಬೇರೆ ಏನಾದ್ರು ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯ ಐತೇನ್ರಿ? ಒಂದು ಸಿಗಿಂತ ದೊಡ್ಡವನಾಗಿರ್ಬೋದು, ಅಥವಾ ಚಿಕ್ಕನಾಗಿರ್ಬೋದು, ಅಥವಾ ಈಕ್ವಲ್ ಆಗಿರ್ಬೋದು. ನಿಮಗೆ 2 ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಿ ನೋಡ್ರಿ, ನಿಮಗಿಂತ ಆ ವ್ಯಕ್ತಿ ಎತ್ತರ ಆಗಿರ್ಬೋದು, ಅಥವಾ ಕುಳ್ಳಾಗಿರ್ಬೋದು, ಅಥವಾ ಇಬ್ಬರು ಒಂದೇ ಹೈಟ್ ಇರ್ಬೋದು. ಇದು 3 ಬಿಟ್ಟು ಬೇರೆ ರಿಲೇಷನ್ ಎಕ್ಸಿಸ್ಟ್ ಐತೇನೋ ಇಲ್ಲ. ಈ 3 ರಿಲೇಷನ್ ಪಾಸಿಬಿಲಿಟಿಯಲ್ಲಿ ಎಕ್ಸಿಸ್ಟ್ ಇರ್ತವೆ.
ಪಾಸಿಬಿಲಿಟಿಯಲ್ಲಿ ಎ ಮತ್ತು ಸಿ ಮಧ್ಯೆ ಯಾವುದೇ ರಿಲೇಷನ್, ನೋ ರಿಲೇಷನ್ ಇದ್ದಾಗ ಈ 3 ರಿಲೇಷನ್ಸ್ಗಳು ಎಕ್ಸಿಸ್ಟ್ ಇರ್ತವೆ ಅನ್ನೋದು ನೆನಪಿಟ್ಟುಕೊಳ್ಳಿ ಅಷ್ಟೇ. ಬಟ್ ಇವಾಗ ಟ್ರೂ ಅಥವಾ ಡೆಫಿನೆಟ್ಲಿ ಟ್ರೂ ಕೇಳಿದಾಗ ಎ ಮತ್ತು ಸಿ ಮಧ್ಯೆ ಏನು ರಿಲೇಷನ್ ಅನ್ನೋದು ಗೊತ್ತಿಲ್ಲ ನಮ್ಗೆ. ಡೈರೆಕ್ಟ್ ಅವನು ಏನು ಕೊಟ್ಟಿದ್ದಾನೆ, ಎ ಈಸ್ ಗ್ರೇಟರ್ ದ್ಯಾನ್ ಸಿ ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಇದೇನಾಯಿತು, ರಾಂಗ್ ಆಯಿತು. ಇದು ಹೇಳೋಕ್ಕಾಗಂಗಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಹೇಳೋಕ್ಕಾಗಂಗಿಲ್ಲ, ನಮ್ಗೆ ರಿಲೇಷನ್ನೇ ಗೊತ್ತಿಲ್ಲ. ನೆಕ್ಸ್ಟ್ ಎ ಮತ್ತು ಸಿ ಇಲ್ಲಿ ಕೊಟ್ಟಿದ್ದಾನೆ, ಅದ್ರ ಮಧ್ಯೆ ಲೆಸ್ ದ್ಯಾನ್ ಕೊಟ್ಟಿದ್ದಾನೆ, ಇದು ಕೂಡ ಹೇಳೋಕ್ಕಾಗಲ್ಲ, ರಾಂಗ್ ಆಯಿತು. ಎ ಮತ್ತು ಬಿ ಈಕ್ವಲ್ ಅಂತಿದ್ದಾನೆ, ಇದೂ ಇಲ್ಲ. ಎ ಗ್ರೇಟರ್ ದ್ಯಾನ್ ಬಿ ಅಂತಂದರೆ ಹೌದು, ಇದು ಎ ಗ್ರೇಟರ್ ದ್ಯಾನ್ ಬಿ ಟ್ರೂ ಐತೆ, ಆಮೇಲೆ ಡೆಫಿನೆಟ್ಲಿ ಕೂಡ ಟ್ರೂ ಐತೆ. ಅರ್ಥ ಆಯ್ತು ಅನ್ಕೊತೀನಿ. ಇದನ್ನೇ ಫಾಲ್ಸಲ್ಲಿ ಬರೋಣ, ಇದೇ ಕನ್ಕ್ಲೂಷನ್ಸ್ಗಳಲ್ಲಿ ಫಾಲ್ಸ್ಗಳನ್ನು ನೋಡೋಣ. ಎ ಗ್ರೇಟರ್ ದ್ಯಾನ್ ಸಿ, ಸೆಕೆಂಡ್ ಒನ್ ಎ ಲೆಸ್ ದ್ಯಾನ್ ಸಿ, ಥರ್ಡ್ ಒನ್ ಇದೊಂದೇ ಬರಿತೀನಿ, ಎ ಗ್ರೇಟರ್ ದ್ಯಾನ್ ಬಿ ಅಂತ ಬರಿತೀನಿ. ಫಾಲ್ಸ್ಗಳನ್ನು ನೋಡೋಣ. ಫಸ್ಟ್ ನೋಡ್ರಿ, ಎದಿಂದ ಸಿಗೆ ಹೋಗ್ತೀರಾ, ಎದಿಂದ ಸಿಗೆ ಹೋಗ್ತೀರಾ, ಗ್ರೇಟರ್ ಕೊಟ್ಟಿದ್ದಾನೆ, ಗ್ರೇಟರ್ ಕೊಟ್ಟಿರೋದ್ರಿಂದ ಇದೇನಾಯಿತು, ಫಾಲ್ಸ್ ಆಯಿತು. ಯಾಕಂತಂದರೆ ಎ ಮಧ್ಯೆ ಮತ್ತು ಸಿ ಮಧ್ಯೆ ರಿಲೇಷನ್ನೇ ಗೊತ್ತಿಲ್ಲ ನಮ್ಗೆ. ಬೇರೆ ಏನೋ ರಿಲೇಷನ್ ಇರ್ಬೋದು, ಬಟ್ ಇವಾಗ ಗ್ರೇಟರ್ ಕೊಟ್ಟಿದ್ದಾನೆ ಅಂತಂದರೆ ಎ ಸಿಗಿಂತ ದೊಡ್ಡವನಿದ್ದಾನೆ ಅಂತ ಹೇಳ್ತಿದ್ದಾನೆ. ದೊಡ್ಡವನೇ ಆಗಿರ್ಬೇಕು, ಅವ್ನು ಚಿಕ್ಕವನು ಇರ್ಬೋದು ಅಥವಾ ಈಕ್ವಲ್ ಇರ್ಬೋದು, ಇನ್ನೂ 2 ರಿಲೇಷನ್ ಎಕ್ಸಿಸ್ಟ್ ಇದಾವೆ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಮೇಲೆ ಎ ಲೆಸ್ ದ್ಯಾನ್ ಸಿ ಕೊಟ್ಟಿದ್ದಾನೆ, ಇಲ್ಲಿ ಇದು ಕೂಡ ರಾಂಗ್ ಆಯಿತು. ಇನ್ ಕೇಸ್ ಇಲ್ಲಿ ಈಕ್ವಲ್ ಕೊಟ್ಟಿದ್ದ ಅಂತಂದರೆ ಐದರ ಕಂಡೀಷನ್ ಆಗ್ತಿತ್ತು, ಈಕ್ವಲ್ ಕೊಟ್ಟಿಲ್ಲ ಅಂತೇಳಿ ಇದನ್ನು ಕೂಡ ರಾಂಗ್ ಆಯಿತು. ಇದರ ಆನ್ಸರ್ ಏನಾಯಿತು, 1 and 2 ಫಾಲ್ಸ್ ಅಂತ ಹೋಯಿತು. ಇದರದ್ದು ಆನ್ಸರ್ 1 and 2 ಫಾಲ್ಸ್, ಇದು ಟ್ರೂ ಆಯಿತು. ನೆಕ್ಸ್ಟ್ ಇದೇ ಸ್ಟೇಟ್ಮೆಂಟ್ಗೆ ಇದೇ ಕನ್ಕ್ಲೂಷನ್ಸ್ಗಳನ್ನು ಬರಿತೀನಿ. ಎ ಗ್ರೇಟರ್ ದ್ಯಾನ್ ಸಿ, ಸೆಕೆಂಡ್ ಒನ್ ಎ ಲೆಸ್ ದ್ಯಾನ್ ಸಿ, ಥರ್ಡ್ ಒನ್ ಎ ಗ್ರೇಟರ್ ದ್ಯಾನ್ ಬಿ ಅಂತ. ಇದರಲ್ಲಿ ಡೆಫಿನೆಟ್ಲಿ ಫಾಲ್ಸ್ ಯಾವುದಿದೆ ಅದನ್ನು ಕಂಡುಹಿಡಿಯಿರಿ. ಇವಾಗ ಡೆಫಿನೆಟ್ಲಿ ಫಾಲ್ಸ್ ಆಗಬೇಕು. ಡೆಫಿನೆಟ್ಲಿ ಫಾಲ್ಸ್ ಅಂತಂದರೆ ಏನು, ಅದು ಪಾಸಿಬಿಲಿಟಿ ಒಳಗೂ ಕೂಡ ಟ್ರೂ ಆಗಬಾರ್ದು. ನಾವು ಸಿಲಾಲಿಸಮಲ್ಲಿ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಥವಾ ಡೆಫಿನೆಟ್ಲಿ ಫಾಲೋಸ್ ಹೇಳುವಾಗ ಅವು ಪಾಸಿಬಿಲಿಟಿಯಲ್ಲಿ ಕೂಡ ಫಾಲೋ ಆಗಬಾರ್ದು ಅಥವಾ ಪಾಸಿಬಿಲಿಟಿಯಲ್ಲ ಕೂಡ ಫಾಲೋ ಆಗ್ಬೋದು, ಆ ರೀತಿ ಹೇಳಿದೆ. ಇವಾಗ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅನ್ನು ನಾನು ಯಾವ ರೀತಿ ಹೇಳಿದ್ದೆ ಅಂತಂದರೆ, ಸಿಲಾಲಿಸಮ್ ಹೇಳುವಾಗ ಆ ಸ್ಟೇಟ್ಮೆಂಟ್, ಸಿಲಾಲಿಸಮ್ದು ಕನ್ಕ್ಲೂಷನ್ಸ್ಗಳು ಪಾಸಿಬಿಲಿಟಿಯಲ್ಲೂ ಕೂಡ ಫಾಲ್ಸ್ ಆಗಬೇಕು. ಅಂಥ ಸ್ಟೇಟ್ಮೆಂಟ್ಗಳಿದ್ದರೆ ಮಾತ್ರ ಅವುಗಳು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ಪಾಸಿಬಿಲಿಟಿಕಲ್ಲಿ ಕೂಡ ರಾಂಗ್ ಆಗ್ಬೋದು. ಓಕೆ, ಇವಾಗ ಇಲ್ಲಿ ನೋಡಿರಿ, ಎ ಮತ್ತು ಸಿ ಕೊಟ್ಟಿದ್ದಾನೆ. ಒಂದೇದು, ಎ ಮತ್ತು ಸಿ ಮಧ್ಯೆ ರಿಲೇಷನ್ ಗೊತ್ತಿಲ್ಲ ನಮಗೆ. ರಿಲೇಷನ್ ಗೊತ್ತಿಲ್ಲ ಅಂತಂದಮೇಲೆ ಮಧ್ಯದ ಬಿ ಐತಲ್ಲ, ಬಿಗಿಂತ ಎ ದೊಡ್ಡವನಿದ್ದಾನೆ, ಬಿಗಿಂತ ಸಿ ದೊಡ್ಡವನಿದ್ದಾನೆ. ಇವರೆರಡು ಬಿಗಿಂತ ದೊಡ್ಡವರು ಇದ್ದಾರೆ, ಬಟ್ ಇವರಿಬ್ಬರ ಮಧ್ಯೆ ಯಾವ ರಿಲೇಷನ್ ಅದು ಗೊತ್ತಿಲ್ಲ. ಯಾವ ಇರ್ಬೋದು, ಎ ಸಿಗಿಂತ ದೊಡ್ಡವನಿರ್ಬೋದು, ಎ ಸಿಗಿಂತ ಚಿಕ್ಕವನಿರ್ಬೋದು, ಎ ಮತ್ತು ಸಿ ಇಬ್ಬರು ಒಂದೇ ಹೈಟ್ದವ್ರು ಇರ್ಬೋದು. ಇವು 3 ಎಕ್ಸಿಸ್ಟ್ ಇರೋಕ್ಕೆ ಸಾಧ್ಯ ಅದಾವೆ, ಪಾಸಿಬಿಲಿಟಿ ಒಳಗೆ ಇದಾವೆ. ಅದಕ್ಕೋಸ್ಕರ ಇವು 3 ಹೊರತುಪಡಿಸಿ ಬೇರೆ ಏನೋ ಸಿಂಬಲ್ ಬಂತಂದರೆ ಅದು ಡೆಫಿನೆಟ್ಲಿ ಫಾಲ್ಸ್ ಒಳಗೆ ಕರೆಕ್ಟ್ ಆಗ್ಬೋದು. ಬಟ್ ಇರೋದೇ 3 ಯೂನಿವರ್ಸಲ್ ಸಿಂಬಲ್ಸ್ಗಳು. ಈ ಸಿಂಬಲ್ಸ್ಗಳು ಬಂದಾಗ ಅದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ. ಇವಾಗ ನೋಡ್ರಿ, ಇಲ್ಲಿ ಎ ಮತ್ತು ಸಿ ಅನ್ನು ನಾವು ಎ ಸಿಗಿಂತ ದೊಡ್ಡವನಿದ್ದಾನೆ ಅಂತ ಹೇಳ್ತಿದ್ದಾನೆ, ಇದು ಫಾಲ್ಸ್ ಅಂತ ಹೇಳ್ಬೋದು, ಬಟ್ ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಲ್ಲ. ಇದೇನಾಯಿತು, ಜಸ್ಟ್ ಫಾಲ್ಸ್ ಆಯ್ತು. ಇದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ. ಇದ್ರದ್ದು ಇನ್ನೊಂದು ಬರ್ಕೊಡ್ರಿ, ಫೋರ್ತ್ ಕನ್ಕ್ಲೂಷನ್, ಬಿ ಗ್ರೇಟರ್ ದ್ಯಾನ್ ಸಿ ಅಂತ ಬರ್ಕೊಡ್ರಿ. ಓಕೆ, ಇದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಲ್ಲ, ಇದು ಲಾಜಿಕಲಿ ಫಾಲ್ಸ್ ಆಗುತ್ತೆ. ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ, ಲಾಜಿಕಲಿ ಫಾಲ್ಸ್ ಆಯಿತು. ಇದು ಯಾವುದಾಯ್ತು, ಲಾಜಿಕಲಿ ಫಾಲ್ಸ್ ಆಯಿತು. ಅದಕ್ಕೋಸ್ಕರ ಇದು ರಾಂಗ್ ಅಂತ ಹೇಳೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಇದು ನೋಡ್ರಿ, ಎ ಮತ್ತು ಸಿ ಸಣ್ಣದಾಗತ್ತೆ, ಎಗಿಂತ ಸಿ ಸಣ್ಣದೈತೆ ಅಂತೇಳಿ, ಅದು ಕೂಡ ಇಲ್ಲಿ ಪಾಸಿಬಿಲಿಟಿಯಲ್ಲಿ ಎಕ್ಸಿಸ್ಟ್ ಐತೆ, ಅದು ಕೂಡ. ಅದರಿಂದ ಇದನ್ನು ಕೂಡ ನಾವು ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಇದು ಲಾಜಿಕಲಿ ಫಾಲ್ಸ್ ಆಯಿತು. ಬಟ್ ಡೆಫಿನೆಟ್ಲಿ ಫಾಲ್ಸ್ ಬೇಕಾಗಿದೆ ನಮಗೆ. ಡೆಫಿನೆಟ್ಲಿ ಫಾಲ್ಸ್ ಯಾವುದೈತೆ ಅದು ಬೇಕಾಗಿದೆ. ಎ ಬಿಗಿಂತ ದೊಡ್ಡದಿದೆ, ಹೌದು, ಎ ಬಿಗಿಂತ ದೊಡ್ಡದಿದೆ, ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಬಟ್ ಇದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಟ್ರೂ ಆಯಿತು. ಇದಿಲ್ಲಿ ಬಿಡ್ರಿ, ಇದೇನಾಯ್ತು, ಇದು ಟ್ರೂ ಆಯಿತು. ನೆಕ್ಸ್ಟ್ ಬಿ ಗ್ರೇಟರ್ ದ್ಯಾನ್ ಸಿ, ಬಿದಿಂದ ಸಿಗೆ ಬಂದ್ವಿ. ಬಿ ಗ್ರೇಟರ್ ದ್ಯಾನ್ ಸಿ ಇಲ್ಲ, ಬಿ ಲೆಸ್ ದ್ಯಾನ್ ಸಿ ಅದು. ಬಿ ಗ್ರೇಟರ್ ದ್ಯಾನ್ ಸಿ ಇಲ್ಲ, ಬಿ ಲೆಸ್ ದ್ಯಾನ್ ಸಿ ಐತಿ, ಬಟ್ ಇವಾಗ ಗ್ರೇಟರ್ ಕೊಟ್ಟಿರೋದ್ರಿಂದ ಇದು ಫಾಲ್ಸ್ ಆಯಿತು. ಇದು ಯಾವ ಥರ ಫಾಲ್ಸ್ ಅದು, ಲಾಜಿಕಲಿ ಫಾಲ್ಸ್ ಅಲ್ಲ, ಡೆಫಿನೆಟ್ಲಿ ಫಾಲ್ಸ್ ಆಯಿತು. ಅದರಿಂದ ಇದು ಆನ್ಸರ್ ಆಯ್ತು. ಇದು ಆನ್ಸರ್ 4th ಕರೆಕ್ಟ್. ಯಾಕಂದರೆ ಬಿ ಸಿಗಿಂತ ಚಿಕ್ಕದಿದೆ ಅಂತ ಹೇಳಿದ್ಮೇಲೆ ಅದನ್ನು ದೊಡ್ಡದಂತ ಹೇಳಕ್ಕೆ ಹೋದೀವಿ ಅಂತಂದರೆ ಅದು ಡೆಫಿನೆಟ್ಲಿ ರಾಂಗ್ ಆಗ್ತೈತಿ, ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ, ಅದು ಟ್ರೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತು ಅನ್ಕೋತೀನಿ ನಾನು. ಡೆಫಿನೆಟ್ಲಿ ಫಾಲ್ಸ್ ಮತ್ತು ಫಾಲ್ಸ್ ಮಧ್ಯದ ಡಿಫರೆನ್ಸ್, ಇವೇ 2 ಮೇನ್ ಇಂಪಾರ್ಟೆಂಟ್ ಅದಾವೆ. ಇವೆರಡು ಅರ್ಥ ಆಗಬೇಕು ನಿಮ್ಗೆ, ಡೆಫಿನೆಟ್ಲಿ ಫಾಲ್ಸ್ ಮತ್ತು ಫಾಲ್ಸ್ ಮಧ್ಯೆ ಡಿಫರೆನ್ಸ್.
ಇವು ಲಾಜಿಕಲಿ ಫಾಲ್ಸ್ ಅದಾವ. ಲಾಜಿಕಲಿ ಫಾಲ್ಸ್ ಅಂತಂದರೆ ಈ ಪಾಸಿಬಿಲಿಟಿಯಲ್ಲಿ ಈ 3 ಸಿಂಬಲ್ಸ್ಗಳ ಒಳಗಿನ ಒಂದು ಸಿಂಬಲ್ ಇಲ್ಲಿ ಬಂದಿರೋದ್ರಿಂದ ಅದಕ್ಕೋಸ್ಕರ ಇದೇನಾಯಿತು ಲಾಜಿಕಲಿ ಫಾಲ್ಸ್ ಆಯಿತು. ಬಟ್ ನಮಗೆ ಬೇಕಾಗಿರೋದು ಡೆಫಿನೆಟ್ಲಿ ಫಾಲ್ಸ್. ಡೆಫಿನೆಟ್ಲಿ ಫಾಲ್ಸ್ ಯಾವುದೈತೆ ಬಿ ಗ್ರೇಟರ್ ದ್ಯಾನ್ ಸಿ ಅದು ಕೊಟ್ಟಿರೋದು ಡೆಫಿನೆಟ್ಲಿ ಫಾಲ್ಸ್. ಯಾಕಂತಂದರೆ ಬಿ ದೊಡ್ಡದಿಲ್ಲ ಸಿಗಿಂತ, ಬಿ ಸಣ್ಣದೈತೆ ಸಿಗಿಂತ, ಅದಕ್ಕೋಸ್ಕರ ಇದು 4th ಒನ್ ರಾಂಗ್ ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಕ್ವಶನ್ಸ್ಗಳ ಮೂಲಕ ಇನ್ನೂ ಡೀಟೇಲಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಒನ್ ನೋಡ್ರಿ, ಇಲ್ಲಿ ಕ್ವಶನ್ ಏನೈತೆ, ಎ ಲೆಸ್ ದ್ಯಾನ್ ಸಿ. ಈ ಕ್ವಶನ್ ನಾನೇ ಸಾಲ್ವ್ ಮಾಡ್ತೀನಿ. ಎ ಲೆಸ್ ದ್ಯಾನ್ ಸಿ ಅಥವಾ ಎ ಈಸ್ ನಾಟ್ ಈಕ್ವಲ್ ಟು ಟಿ ಈಸ್ ನಾಟ್ ಈಕ್ವಲ್ ಟು ಯು, ಅಂದರೆ ಟಿ ಯುಗೆ ಈಕ್ವಲ್ ಇಲ್ಲ ಅಂತಂದಮೇಲೆ ಟಿ ಯುಗಿಂತ ದೊಡ್ಡದಿರ್ಬೋದು, ಟಿ ಯುಗಿಂತ ಸಣ್ಣದಿರ್ಬೋದು. ಇವೆರಡರ ಬಿಟ್ಟರೆ ಬೇರೆ ಯಾವ ಸಿಂಬಲ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಟಿ ಯುಗಿಂತ ಗ್ರೇಟರ್ ಆರ್ ಈಕ್ವಲ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಈಕ್ವಲ್ ಬರುತ್ತಲ್ಲ, ಅದರಿಂದ ಇದು ಬರೋಕ್ಕೆ ಸಾಧ್ಯ ಇಲ್ಲ. ಬಸ್ಟ್ ಇವೆರಡೇ ಸಿಂಬಲ್ಸ್ ಬರೋಕ್ಕೆ ಸಾಧ್ಯ ಇದ್ದಾವೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಯಾವ ಸಿಂಬಲ್ಸ್ಗೆ ಯಾವ್ಯಾವ ಸಿಂಬಲ್ ಬರ್ಬೋದು ಅಂತೇಳಿ. ಟಿ ಈಸ್ ನಾಟ್ ಈಕ್ವಲ್ ಟು ಯು ಬಂದಾಗ ಟಿ ಈಸ್ ಗ್ರೇಟರ್ ದ್ಯಾನ್ ಯು ಬರ್ಬೋದು, ಅಥವಾ ಟಿ ಈಸ್ ಲೆಸ್ ದ್ಯಾನ್ ಯು ಬರ್ಬೋದು. ಇವೆರಡು ಸಿಂಬಲ್ಸ್ಗಳು ಬರೋಕ್ಕೆ ಸಾಧ್ಯ ಐತೆ, ಬಟ್ ಈಕ್ವಲ್ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎ ಈಸ್ ಲೆಸ್ ದ್ಯಾನ್ ಸಿ, ಇವೆಲ್ಲವೂ ಡೆಫಿನೆಟ್ಲಿ ಟ್ರೂ ಇದ್ದಾವೆ ಅಂತ ಹೇಳ್ತಿದ್ದೆ ನಾನು. ಡೆಫಿನೆಟ್ಲಿ ಟ್ರೂ ಇದ್ದಾವೆ ಅಂತ ಅಂದ್ಕೊಂಡು ಆ ಥರದ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಅಂತೇಳಿ ಹುಡುಕ್ರಿ ಅಂತ ಹೇಳ್ತಿದ್ದಾನೆ. ಓಕೆ, ಮೊದಲು ಒಂದೇ ಸ್ಟೇಟ್ಮೆಂಟ್ ತೊಗೊಳ್ರಿ. ಇದು ತೊಗೊಳ್ರಿ, ಕನ್ಕ್ಲೂಷನ್ ಇಸ್ಕೊಳ್ಳಿ. ಇವೆರಡು ಕನ್ಕ್ಲೂಷನ್ಸ್ಗಳು, ಇವು ಸ್ಟೇಟ್ಮೆಂಟ್ಸ್ಗಳು. ಮೊನ್ನೆದೇನದ ಎದಿಂದ ಸಿಗೆ ಹೋಗ್ಬೇಕು ನಾವು. ಎದಿಂದ ಸಿಗೆ ಹೋದಾಗ ಎ ಲೆಸ್ ದ್ಯಾನ್ ಸಿ ಅಂತ ಕೊಟ್ಟಿದ್ದಾನೆ. ಎ ಸಣ್ಣದೈತೆ ಸಿಗಿಂತ. ಎ ಸಣ್ಣದೈತೆ ಅಂತಂದಮೇಲೆ ಎದಿಂದ ಸಿ ಬಂದಾಗ ಗ್ರೇಟರ್ ಸಿಂಬಲ್ ಐತೆ ಎ ಕಡೆ, ಅದರಿಂದ ಇದು ರಾಂಗ್ ಆಯಿತು. ಇದು ಟ್ರೂ ಆಗೋಕ್ಕೆ ಸಾಧ್ಯನಿಲ್ಲ. ಎ ಲೆಸ್ ದ್ಯಾನ್ ಸಿ, ಓಕೆ, ಎ ಕಡೆ ಸಣ್ಣ ಮುಖ ಐತೆ, ಇಲ್ಲಿ ಸಣ್ಣದೈತೆ, ಇದು ಆಗ್ಬೋದು ಆನ್ಸರ್. ಇದು ಆಗ್ಬೋದು ಅಂತಂದರೆ ಎರಡನೇದು ಅಪ್ಲೈ ಮಾಡಿರಿ. ಟಿದಿಂದ ಯುಗೆ ಬನ್ನಿರಿ. ಟಿದಿಂದ ಯುಗೆ ಬಂದಾಗ ಟಿ ಈಸ್ ಗ್ರೇಟರ್ ದ್ಯಾನ್ ಯು, ಓಕೆ, ಇದು ಕೂಡ ಕರೆಕ್ಟ್ ಐತೆ. ಆದ್ದರಿಂದ ಆನ್ಸರ್ ಬಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಬೇರೆ ಚೆಕ್ ಮಾಡಿರಿ. ಇಲ್ಲಿ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ರಾಂಗ್ ಆಯಿತು. ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ರಾಂಗ್ ಆಯ್ತು ಇದು. ನೆಕ್ಸ್ಟ್ ಇದರಲ್ಲಿ ಬನ್ನಿರಿ, ಎದಿಂದ ಸಿ ಬಂದಾಗ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಐತೆ, ಬಟ್ ನಮಗೆ ಬೇಕಾಗಿರೋದು ಎ ಲೆಸ್ ದ್ಯಾನ್ ಸಿ ಬೇಕು, ಅದರಿಂದ ಇದು ರಾಂಗ್ ಆಯಿತು. ಇದರಲ್ಲಿ ಡೆಫಿನೆಟ್ಲಿ ಟ್ರೂ ಅಥವಾ ಟ್ರೂ ಯಾವುದಾಯ್ತು ಅಂತಂದರೆ B1 ಕರೆಕ್ಟ್ ಆನ್ಸರ್. ಇದೇ ರೀತಿಯ ಕ್ವಶನನ್ನು ಇಲ್ಲಿ ಬನ್ನಿರಿ, ಫಾಲ್ಸಲ್ಲಿ ಯಾವ ರೀತಿ ಬಿಡಿಸ್ಬೋದು ನೋಡೋಣ. ಇದೇ ಕ್ವಶನ್ ಐತಿದ್ದು, ಇಲ್ಲಿ ಕನ್ನಡದಲ್ಲಿ ರಿಮೂವ್ ಮಾಡಿಲ್ಲ. ಓಕೆ, ಇದು ತೆಗೀರಿ. ಇದೇನಾಗಿದೆ, ಖಚಿತವಾಗಿ ಸತ್ಯವಿಲ್ಲ ಅಂತ ಮಾಡ್ಕೊಡ್ರಿ. ಅಂದರೆ ಖಚಿತವಾಗಿ ತಪ್ಪಾಗಿರ್ಬೇಕು ಅದು. ಓಕೆ, ಇಲ್ಲೇನಂದ ಕ್ವಶನಲ್ಲಿ ನೋಡ್ರಿ, ಇದು ಕೊಟ್ಟಿರೋದು ಕನ್ಕ್ಲೂಷನ್ ಮೇಲ್ಗಡೆ ಕೊಟ್ಟಿದ್ದಾನೆ. ರಿವರ್ಸ್ ಸಿಲೋಲಿಸಮ್ ನಾನು ರಿವರ್ಸ್ ಇನಿಕ್ವಾಲಿಟಿ ಹೇಳುವಾಗ ಹೇಳಿದೆ ನಾನು. ಫಸ್ಟಿಗೆ ಕನ್ಕ್ಲೂಷನ್ ಕೊಟ್ಟು ಸ್ಟೇಟ್ಮೆಂಟ್ಗಳು ಕೆಳಗಡೆನೂ ಕೊಡ್ಬೋದು ಅಂತೇಳಿ. ಇದು ರಿವರ್ಸ್ ಸಿಲೋಲಿಸಮ್ ಕ್ವಶನ್ ಐತೆ. ಮೇಲೆ ಏನು ಕೊಟ್ಟಿದ್ದಾನೆ, ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಆ ಕನ್ಕ್ಲೂಷನ್ ಡೆಫಿನೆಟ್ಲಿ ಫಾಲ್ಸ್ ಆಗಬೇಕು. ಡೆಫಿನೆಟ್ಲಿ ಫಾಲ್ಸ್, ಜಸ್ಟ್ ಫಾಲ್ಸ್ ಅಲ್ಲ, ಡೆಫಿನೆಟ್ಲಿ ಫಾಲ್ಸ್. ಓಕೆ, ಇವಾಗ ಸಾಲ್ವ್ ನೋಡೋಣ. ಕ್ವಶನಲ್ಲಿ ಎದಿಂದ ಸಿಗೆ ಬೇಕಲ್ಲ ನಮ್ಗೆ. ಎದಿಂದ ಸಿಗೆ ಬಂದ್ವಿ. ಅಪೋಸಿಟ್ ಸಿಂಬಲ್ ಬಂದಾಗ ಇದು ಫಾಲ್ಸ್ ಐತೆ, ಬಟ್ ಇದು ಯಾವ ಥರ ಫಾಲ್ಸ್, ಲಾಜಿಕಲಿ ಫಾಲ್ಸ್ ಐತೆ, ಡೆಫಿನೆಟ್ಲಿ ಫಾಲ್ಸ್ ಇಲ್ಲ. ಎದಿಂದ ಸಿ ಮಧ್ಯೆ ಅಪೋಸಿಟ್ ಸಿಂಬಲ್ ಬಂದಾಗ ಇದು ಫಾಲ್ಸ್ ಅಂತೂ ಐತೆ ಡೆಫಿನೆಟ್ಲಿ, ಬಟ್ ಇದು ಫಾಲ್ಸ್ ಅಂತೂ ಪಕ್ಕ ಐತೆ, ಬಟ್ ಡೆಫಿನೆಟ್ಲಿ ಫಾಲ್ಸ್ ಇಲ್ಲ, ಅದು ಲಾಜಿಕಲಿ ಫಾಲ್ಸ್ ಐತೆ. ಅಪೋಸಿಟ್ ಸಿಂಬಲ್ ಬಂದಾಗ ಎ ಮಧ್ಯೆ ಈ ಸಿಂಬಲ್ ಕೂಡ ಬರ್ಬೋದು, ಎ ಮತ್ತು ಸಿ ಮಧ್ಯೆ ಗ್ರೇಟರ್ ಸಿಂಬಲ್ ಕೂಡ ಬರ್ಬೋದು, ಎ ಮತ್ತು ಸಿ ಮಧ್ಯೆ ಲೆಸರ್ ಸಿಂಬಲ್ ಕೂಡ ಬರ್ಬೋದು. ಆದ್ದರಿಂದ ಅಪೋಸಿಟ್ ಸಿಂಬಲ್ ಬಂದಿರೋದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ. ಫಸ್ಟ್ ಒನ್ ಲಾಜಿಕಲಿ ಫಾಲ್ಸ್ ಆಯಿತು. ಸೆಕೆಂಡ್ ಒನ್ ಬನ್ನಿರಿ, ಎ ಲೆಸ್ ದ್ಯಾನ್ ಸಿ ಅದು. ಇದ್ರ ಪ್ರಕಾರ ಎ ಮತ್ತು ಸಿ ಮಧ್ಯೆ ರಿಲೇಷನ್ ಏನಾಗುತ್ತೆ, ಎ ಲೆಸ್ ದ್ಯಾನ್ ಸಿ ಆಗುತ್ತೆ. ನಮಗೆ ಬೇಕಾಗಿರೋದು ಎ ಲೆಸ್ ದ್ಯಾನ್ ಸಿ, ಬಟ್ ಇದು ಟ್ರೂ ಆಯಿತು. ಡೆಫಿನೆಟ್ಲಿ ಫಾಲ್ಸ್ ಬೇಕಾಗಿದೆ, ಆದ್ದರಿಂದ ಇದು ಕೂಡ ನಮ್ದು ಆನ್ಸರ್ ಅಲ್ಲ. ಇದನ್ನು ಕೂಡ ನಮ್ದು ಆನ್ಸರ್ ಅಲ್ಲ. ಇದು ಟ್ರೂ ಆಯಿತು, ಬಟ್ ಇದು ಕೂಡ ನಮ್ದು ಆನ್ಸರ್ ಅಲ್ಲ. ನೆಕ್ಸ್ಟ್ ಎದಿಂದ ಸಿ ಮಧ್ಯೆ ಮತ್ತೆ ಅಪೋಸಿಟ್ ಸಿಂಬಲ್, ಮತ್ತೆ ರಾಂಗ್ ಆಯ್ತು, ಲಾಜಿಕಲಿ ಫಾಲ್ಸ್. ಇಲ್ಲಿ ನೋಡಿರಿ, ಎದಿಂದ ಸಿ, ಎ ಗ್ರೇಟರ್ ಅಂದರೆ ಎರಡು ಕಡೆ ಕಾಮನ್ ಗ್ರೇಟರ್ ಬರುತ್ತೆ. ಎ ಗ್ರೇಟರ್ ದ್ಯಾನ್ ಸಿ ಅಂತೇಳಿ ಬಂತಿದ್ದು. ನಮಗೆ ಬೇಕಾಗಿರೋದು ಎ ಲೆಸ್ ದ್ಯಾನ್ ಸಿ. ಇದು ಡೆಡ್ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ಅಂದರೆ ಈಗ ರಾಮ್ ಎಂಬ ವ್ಯಕ್ತಿ ಮನೋಜ್ ಎಂಬ ವ್ಯಕ್ತಿಗಿಂತ ಹೈಟ್ ಇದ್ದಾನೆ, ಎತ್ತರ ಇದ್ದಾನೆ ಅಂತೇಳಿ ನಮಗೆ ಡೆಫಿನೆಟ್ಲಿ ಗೊತ್ತೈತೆ. ಇದನ್ನು ನಾವು ಡೆಫಿನೆಟ್ಲಿ ಟ್ರೂ ಅಂತ ಅಂದ್ಕೊಂಡಿದ್ದೀವಿ. ಇದು ಗೊತ್ತೈತೆ. ಹಾಗಿದ್ಮೇಲೆ ನಾವು ವಾಪಸ್ ಮನೋಜ್ ಎಂಬ ವ್ಯಕ್ತಿ ರಾಮ್ಗಿಂತ ದೊಡ್ಡವನಿಂದ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯಾಕಂತಂದ್ರೆ ಯಾವಾಗಲೂ ಇವನು ಸಣ್ಣವನೇ ಇರ್ತಾನೆ. ಅದನ್ನೇ ಇಲ್ಲಿ ಉಲ್ಟಾ ಹೇಳ್ತಿರೋದು ನೋಡ್ರಿ. ಎ ಲೆಸ್ ದ್ಯಾನ್ ಸಿ ಅಂತ ನಮ್ಗೆ ಗೊತ್ತೈತೆ, ಬಟ್ ಇಲ್ಲಿ ಅವನು ಎ ಗ್ರೇಟರ್ ದ್ಯಾನ್ ಸಿ ಅಂತ ಹೇಳ್ತಿರೋದ್ರಿಂದ ಇದು ಡೆಫಿನೆಟ್ಲಿ ರಾಂಗ್ ಆಯಿತು, ಡೆಫಿನೆಟ್ಲಿ ಫಾಲ್ಸ್ ಆಯಿತು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಇನ್ನೂ ಹಲವಾರು ಕ್ವಶನ್ಸ್ಗಳ ಮೂಲಕ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಇದು ಕೂಡ ಡೆಫಿನೆಟ್ಲಿ ಫಾಲ್ಸ್ ಕ್ವಶನ್. ಸ್ಟೇಟ್ಮೆಂಟ್ ಐತೆ ಇಲ್ಲಿ. ಈ ಸ್ಟೇಟ್ಮೆಂಟಲ್ಲಿ ಈ ಕೆಳಗಡೆ ಕೊಟ್ಟಿರೋ 5 ಕನ್ಕ್ಲೂಷನ್ಸ್ಗಳನ್ನು ಅಪ್ಲೈ ಮಾಡಿರಿ. ಈ ಸ್ಟೇಟ್ಮೆಂಟಲ್ಲಿ ಕನ್ಕ್ಲೂಷನ್ಸ್ಗಳು, ಸ್ಟೇಟ್ಮೆಂಟನ್ನು ಟ್ರೂ ಅಂದ್ಕೊಂಡು ಕನ್ಕ್ಲೂಷನನ್ನು ಅಪ್ಲೈ ಮಾಡಿರಿ. ಯಾವುದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ ಅಂತೇಳಿ ನೋಡಿರಿ. ಟ್ರೈ ಮಾಡಿರಿ ಇದೊಂದು ಕ್ವಶನ್ ನೀವು.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಇದು ಸ್ಟೇಟ್ಮೆಂಟಲ್ಲಿ ಫಸ್ಟ್ ಕನ್ಕ್ಲೂಷನ್ ಅಪ್ಲೈ ಮಾಡಿರಿ. ಫಸ್ಟ್ ಕನ್ಕ್ಲೂಷನ್ ಇದೆ ಎಫ್ದಿಂದ ಪಿಗೆ ಹೋಗ್ಬೇಕು ನಾವು, ಸಾರಿ ಪಿದಿಂದ ಎಫ್ಗೆ ಹೋಗ್ಬೇಕು. ಪಿ ಎಲ್ಲೈತೆ ಇಲ್ಲೈತೆ, ಪಿಯಿಂದ ಎಫ್ಗೆ ಉಲ್ಟಾ ಬರ್ತಾ ಇದ್ದೀವಿ. ಉಲ್ಟಾ ಬರುವಾಗ ಎಲ್ಲ ಸಿಂಬಲ್ಸ್ಗಳು ಉಲ್ಟಾ ಆಗ್ತವೆ. ಎಲ್ಲ ಈಗ ಕಾಮನ್ ಸಿಂಬಲ್ ಯಾವ್ದು ಬರ್ತೈತಿ, ಎಲ್ಲ ಸಿಂಬಲ್ಸ್ ಮಧ್ಯೆ ಲೆಸ್ಸರ್ ಈಕ್ವಲ್ ಮಧ್ಯೆ ಲೆಸ್ಸರ್ ಸಿಂಬಲ್ ಬಂತು. ಇದ್ರದ್ದು ಅಪೋಸಿಟ್ ಸಿಂಬಲ್ ಬರುತ್ತೆ ಯಾವುದು, ಗ್ರೇಟರ್ ಸಿಂಬಲ್ ಬರುತ್ತೆ ಉಲ್ಟಾ ಆದಾಗ. ಪಿ ಮತ್ತು ಎಫ್ ಮಧ್ಯೆ ಪಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಆಯಿತು. ಬಟ್ ನಮ್ಮ ಇದು ಏನಾಯ್ತು, ಪಿ ಇಸ್ ಮತ್ತು ಗ್ರೇಟರ್ ದ್ಯಾನ್ ಎಫ್ ಅಂತೇಳಿ ಕರೆಕ್ಟ್ ಆಯಿತು. ಇದು ಕರೆಕ್ಟ್ ಐತಿ, ನಮಗೆ ಬೇಕಾಗಿರೋದು ಯಾವುದು, ಡೆಫಿನೆಟ್ಲಿ ಫಾಲ್ಸ್ ಬೇಕು. ಬಟ್ ಇದು ಕರೆಕ್ಟ್ ಆಯಿತು, ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೇದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ನೋಡೋಣ. ಪಿ ದಿಂದ ಎಗೆ ಹೋಗಬೇಕು. ಪಿ ಎಲ್ಲೈತೆ ಇಲ್ಲೈತೆ. ಪಿದಿಂದ ಎಗೆ ಹೋಗ್ಬೇಕಂದ್ರೆ ನಮ್ಗೆ ಎಸ್ ಮತ್ತು ಟಿ ಎರಡರಲ್ಲೂ ಒಂದು ಕಡೆ ಬರಬೇಕಾಗತ್ತೆ. ಪಿದಿಂದ ಟಿಗೆ ಹೋಗ್ಬೇಕಾಗತ್ತೆ, ಎಸ್ ಇಲ್ಲಿ ಉಲ್ಟಾ ಹೋದ್ವಿ. ಉಲ್ಟಾ ಹೋದಾಗ ಲೆಸರ್ ಸಿಂಬಲ್ ಇರೋದು ಏನಾಗುತ್ತೆ, ಗ್ರೇಟರ್ ಆಗುತ್ತೆ. ಪಿದಿಂದ ಗ್ರೇಟರ್ ಆಯಿತು, ಟಿಗೆ ಬಂದಾಗ ಟಿಗೆ ಬಂದ್ವಿ, ಗ್ರೇಟರ್ ಸಿಂಬಲ್ ಬಂತು. ಟಿದಿಂದ ಎಗೆ ಹೋಗ್ಬೇಕು, ಅಲ್ಲಿ ಕೂಡ ಏನಾಗುತ್ತೆ, ಗ್ರೇಟರ್ ಸಿಂಬಲ್ ಐತೆ. ಟಿದಿಂದ ಎಗೆ ಹೋದಾಗ ಅಂದರೆ ಪಿದಿಂದ ಎದ ಮಧ್ಯೆ ಗ್ರೇಟರ್ ಸಿಂಬಲ್ ಐತೆ. ಪಿದಿಂದ ಎದ ಮಧ್ಯೆ ಗ್ರೇಟರ್ ಸಿಂಬಲ್ ಐತೆ. ಬಟ್ ನಮಗೆ ಬೇಕಾಗಿರೋದು ಯಾವುದು, ಪಿ ಮತ್ತು ಎದ ಮಧ್ಯೆ ಲೆಸ್ಸರ್ ಅಥವಾ ಈಕ್ವಲ್ ಸಿಂಬಲ್ ಬೇಕು. ಬಟ್ ಇಲ್ಲಿ ಗ್ರೇಟರ್ ಸಿಂಬಲ್ ಬಂದಿರೋದ್ರಿಂದ ಇದರ ಅಪೋಸಿಟ್ ಸಿಂಬಲ್ಸ್ಗಳು ಇದಾವೆ ಎರಡು, ಆದ್ದರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಆಯಿತು. ಡೆಫಿನೆಟ್ಲಿ ಫಾಲ್ಸ್ ಯಾಕಾಯಿತು ಅಂತಂದರೆ ನಮಗೆ ಬೇಕಾಗಿರೋದು ಪಿ ಎಗಿಂತ ದೊಡ್ಡವನಿದ್ದಾನೆ ಅಂತ ಬೇಕು. ಬಟ್ ಇಲ್ಲಿ ಪಿ ಎಗಿಂತ ಸಣ್ಣವನು ಅಥವಾ ಈಕ್ವಲ್ ಹೈಟ್ದವ ಇದ್ದಾನೆ ಅಂತ ಬರ್ತಿದೆ. ಆದ್ದರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಆಯಿತು. ಬೇಗ ಇನ್ನೊಂದು ಚೆಕ್ ಮಾಡಿ ನೋಡ್ರಿ. ಎಸ್ದಿಂದ ಆರ್ಗೆ ಬರೋಣ. ಎಸ್ ಎಲ್ಲೈತಿ ಇಲ್ಲೈತಿ. ಎಸ್ದಿಂದ ಟಿಗೆ ಬಂದ್ವಿ, ಟಿದಿಂದ ಆರ್ಗೆ ಬಂದ್ವಿ. ಇಲ್ಲಿ ಲೆಸ್ಸರ್ ಆರ್ ಈಕ್ವಲ್ ಮತ್ತು ಲೆಸ್ಸರ್ ಸಿಂಬಲ್ ಅಂದರೆ ಲೆಸ್ಸರ್ ಸಿಂಬಲ್ ಬರುತ್ತೆ. ಎಸ್ ಲೆಸ್ಸರ್ ದೆನ್ ಆರ್, ಇದು ಟ್ರೂ ಆಯಿತು. ನೆಕ್ಸ್ಟ್ ಪಿದಿಂದ ಎಸ್ಸಿಗೆ ಬರೋಣ. ಪಿದಿಂದ ಎಸ್ಗೆ ಬರ್ಬೇಕಂತಂದರೆ ಪಿದಿಂದ ಟಿಗೆ ಬರ್ತೀವಿ. ಟಿ ಬಂದಾಗ ಗ್ರೇಟರ್ ಸಿಂಬಲ್ ಆಗುತ್ತೆ, ಇದರ ಅಪೋಸಿಟ್. ಟಿದಿಂದ ಎಸ್ಸಿಗೆ ಬಂದಾಗ ಲೆಸ್ಸರ್ ಆರ್ ಈಕ್ವಲ್ ಇರೋದು ಗ್ರೇಟರ್ ಆರ್ ಈಕ್ವಲ್ ಆಗುತ್ತೆ, ಅಂದರೆ ಇವೆರಡರ ಮಧ್ಯೆ ಸಿಂಬಲ್ ಗ್ರೇಟರ್ ಬರುತ್ತೆ. ಪಿದಿಂದ ಎಸ್ಸಿಗೆ ಹೋದಾಗ ಪಿ ಗ್ರೇಟರ್ ದೆನ್ ಎಸ್ ಆಗುತ್ತೆ, ಇದು ಕೂಡ ಟ್ರೂ ಆಯಿತು. ಆರ್ದಿಂದ ಹೇಗೆ ಬನ್ನಿರಿ. ಆರ್ದಿಂದ ಹೇಗೆ ಬರ್ಬೇಕಂದ್ರೆ ಆರ್ದಿಂದ ಟಿ ಅಪೋಸಿಟ್ ಹೋಗ್ತೀವಿ. ಅಪೋಸಿಟ್ ಹೋದಾಗ ಲೆಸ್ಸರ್ ಇರೋದು ಗ್ರೇಟರ್ ಆಗುತ್ತೆ. ಆರ್ದಿಂದ ಗ್ರೇಟರ್ ಆಯಿತು ಒಂದು ಸಿಂಬಲ್. ಆರ್ದಿಂದ ಬೇಕು ಹೇಗೆ ಬೇಕಲ್ಲ, ಹಾಂ, ಆರ್ದಿಂದ ಟಿಗೆ ಬಂದ್ವಿ. ಟಿದಿಂದ ಹೇಗೆ ಮತ್ತೆ ಗ್ರೇಟರ್ ಸಿಂಬಲ್ಲು, ಅಂದರೆ ಆರ್ ಗ್ರೇಟರ್ ದ್ಯಾನ್ ಎ ಆಗುತ್ತೆ. ಇಲ್ಲಿ ಕೂಡ ಆರ್ ಗ್ರೇಟರ್ ದ್ಯಾನ್ ಎ, ಇದು ಕೂಡ ಟ್ರೂ ಆಯಿತು. ಆದ್ದರಿಂದ ಡೆಫಿನೆಟ್ಲಿ ಫಾಲ್ಸ್ ಯಾವುದಾಯಿತು, ಇದು ಆಯಿತು. ಯಾವುದು, ಪಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ. ನಮಗೆ ಬೇಕಾಗಿರೋದು ಪಿ ಗ್ರೇಟರ್ ದ್ಯಾನ್ ಎ ಬೇಕಾಗಿರೋದು. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ ಇನ್ ಕೇಸ್ ಏನಾರ ನಮಗೆ ಪಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ ಬೇಕಾಗಿತ್ತಂತಂದರೆ, ಫಾರ್ ಎಕ್ಸಾಂಪಲ್ಲು ನಮಗಿಲ್ಲಿ ಕ್ವಶನಲ್ಲಿ ಇಲ್ಲಿ ಏನಾರ ಪಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಐತಲ್ಲ, ಇದೇ ಪ್ಲೇಸಲ್ಲಿ ನಮಗೇನಾರೆ ಇಲ್ಲಿ ಏನಾರೆ ಕನ್ಕ್ಲೂಷನ್ಸ್ಗಳಲ್ಲಿ ಉಲ್ಟಾ ಬಂದಾಗ ಇಲ್ಲಿ ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು, ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು. ಆವಾಗೇನು ಬರುತ್ತೆ, ಪಿದಿಂದ ಟಿ ಬಂದಾಗ ಗ್ರೇಟರ್ ಆರ್ ಈಕ್ವಲ್ ಆಗುತ್ತೆ, ಇದು ಕೂಡ ಗ್ರೇಟರ್ ಆರ್ ಈಕ್ವಲ್ ಕೂಡಿಸಿ ಏನಾಗುತ್ತೆ, ಪಿ ಗ್ರೇಟರ್ ಆರ್ ಈಕ್ವಲ್ ಟು ಎ ಆಗುತ್ತೆ. ಬಟ್ ಇದ್ರದ್ದು ಡೆಫಿನೆಟ್ಲಿ ಫಾಲ್ಸ್ ಯಾವುದಾಗುತ್ತೆ ಇವಾಗ ಇದ್ರ ಪ್ರಕಾರ ಬಂದರೆ ಪಿದಿಂದ ಎ ಮಧ್ಯೆ ಇದು ಡೆಫಿನೆಟ್ಲಿ ಫಾಲ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಕ್ವಲ್ ಒಂದು ಸಿಂಬಲ್ ಎರಡೂ ಕಡೆ ಕಾಮನ್ ಇರೋದ್ರಿಂದ ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಸಿಂಬಲ್ ಅಪೋಸಿಟ್ ಇರ್ಬೋದು, ಒಂದು ಗ್ರೇಟರ್ ಮೇಲೆ ಒಂದು ಲೆಸರ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಫಾಲ್ಸ್ ಆಗ್ಬೋದು. ಬಟ್ ಎರಡೂ ಕಡೆ ಈಕ್ವಲ್ ಸಿಂಬಲ್ ಐತಲ್ಲ, ಎರಡೂ ಕಡೆ ಈಕ್ವಲ್ ಕಾಮನ್ ಇರೋದ್ರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಅರ್ಥ ಆಯ್ತು ಅನ್ಕೊತೀನಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ ಅಂತ. ನೆಕ್ಸ್ಟ್ ಕ್ವಶನ್ ಹಂಗೆ ಕ್ವಶನ್ಸ್ಗಳ ಮೂಲಕ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಗೆ. ಇನ್ನೊಂದು ಡೆಫಿನೆಟ್ಲಿ ಫಾಲ್ಸ್ ಕ್ವಶನ್. ರಿವರ್ಸ್ ಕೋಡೆಡ್ ಇನ್ಇಕ್ವಾಲಿಟಿ ಕೂಡ ಕ್ವಶನ್ಸ್ಗಳಿದ್ದಾವೆ. ಇನ್ನು ಮುಂದೆ ಹಲವಾರು ಟೈಪ್ಸ್ ಕ್ವಶನ್ಸ್ಗಳಿದ್ದಾವೆ. ಕ್ಲಾಸ್ ಒಟ್ಟೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಡೌಟ್ ಬಂದರೂ ವಾಪಸ್ ಕೇಳ್ರಿ, ನಾನು ಹೇಳ್ತೀನಿ ಇನ್ನೊಂದ್ಸತಿ ಯಾವುದೇ ಕ್ವಶನ್ ಇರಲಿ. ಬಟ್ ಕ್ಲಾಸ್ ಮಿಸ್ ಮಾಡಬೇಡ್ರಿ. ಮುಂದಿರೋ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಎಲ್ಲ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ಸ್ಗಳೇ ನಾನು ಹಾಕಿರೋದು ಇದ್ರಲ್ಲಿ. ಓಕೆ, ಟ್ರೈ ಮಾಡಿದೆ. ಡೆಫಿನೆಟ್ಲಿ ಫಾಲ್ಸ್. ಎಕ್ಸ್ ಲೆಸ್ ದ್ಯಾನ್ ಜೆಡ್. ಎಕ್ಸ್ ಮತ್ತು ಝೆಡ್ ರಿಲೇಷನ್ ಹುಡುಕ್ತಾ ಹೋಗ್ರಿ ಇವಾಗ ಅಷ್ಟೇ. ಫಸ್ಟ್ ನೋಡ್ರಿ, ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ, ಎರಡರದ ಮಧ್ಯೆ ಹುಡುಕ್ತಾ ಬಂದ್ವಿ. ಇಲ್ಲಿ ಲೆಸ್ಸರ್ ಆರ್ ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್ ಆಮೇಲೆ ಗ್ರೇಟರ್ ಬಂದಾಗ ಇದ್ರದ್ದು ಜೆಡ್ ಮತ್ತು ಎಕ್ಸ್ ಮಧ್ಯೆ ರಿಲೇಷನ್ ಆಗತ್ತಾಗ ಉಲ್ಟಾ ಹೋದಾಗ ಇದು ಈಗ ಗ್ರೇಟರ್ ಆರ್ ಈಕ್ವಲ್ ಗ್ರೇಟರ್ ಮಧ್ಯೆ ಸಿಂಬಲ್ ಕಾಮನ್ ಯಾವುದು, ಗ್ರೇಟರ್ ಸಿಂಬಲ್. ಬಟ್ ಅದು ಉಲ್ಟಾ ಹೋಗ್ತಿದ್ದೀವಿ. ಉಲ್ಟಾ ಹೋದಾಗ ಏನಾಗುತ್ತೆ, ಈ ಸಿಂಬಲ್ಸ್ ಕೂಡ ಉಲ್ಟಾ ಆಗುತ್ತೆ. ಆದ್ದರಿಂದ ಎಕ್ಸ್ ಲೆಸ್ ದ್ಯಾನ್ ಜೆಡ್ ಆಗುತ್ತೆ. ಲೆಸ್ ದ್ಯಾನ್ ಜೆಡ್ ಆಗಿರೋದ್ರಿಂದ ಇದು ಟ್ರೂ ಆಗುತ್ತೆ. ಬಟ್ ಇದು ಡೆಫಿನೆಟ್ಲಿ ಫಾಲ್ಸ್ ಆಗಂಗಿಲ್ಲ. ಒಂದನೇದು ಟ್ರೂ ಆಯಿತು. ನೆಕ್ಸ್ಟ್ ಎರಡನೇದು ಬರೋಣ. ಎಕ್ಸ್ದಿಂದ ಜೆಡ್ಗೆ ಬರಬೇಕಲ್ಲ. ಓಕೆ, ಎಕ್ಸ್ದಿಂದ ಜೆಡ್ಗೆ ಬಂದಾಗ ಅಪೋಸಿಟ್ ಸಿಂಬಲ್ ಬಂತು. ಅಪೋಸಿಟ್ ಸಿಂಬಲ್ ನೋಡ್ರಿ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಅದ, ಲೆಸ್ ಆರ್ ಈಕ್ವಲ್ ಅದ ಜೆಡ್ ಮತ್ತು ಎಕ್ಸ್ ಮಧ್ಯೆ. ಆದ್ದರಿಂದ ಇದೇನಾಯಿತು, ರಾಂಗ್ ಆಯಿತು. ಯಾವ ಥರ ರಾಂಗ್ ಇದು, ಲಾಜಿಕಲಿ ರಾಂಗ್ ಆಯಿತು.
ಲಾಜಿಕಲಿ ರಾಂಗ್ ಆಯಿತು, ಬಟ್ ಇದು ಡೆಫಿನೆಟ್ಲಿ ರಾಂಗ್ ಇಲ್ಲ. ನೆಕ್ಸ್ಟ್ ಒನ್ ಬರೋಣ. ಮತ್ತು ಎಕ್ಸ್ ಇದರಿಂದ ಜಡ್ಡಿಗೆ, ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ, ಇಲ್ಲಿ ಎರಡು ಅಪೋಸಿಟ್ ಸಿಂಬಲ್, ಆದ್ದರಿಂದ ಇದು ಕೂಡ ರಾಂಗ್ ಆಯಿತು, ಲಾಜಿಕಲಿ ರಾಂಗ್ ಆಯಿತು. ನೆಕ್ಸ್ಟ್ ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ, ಇಲ್ಲಿ ಎರಡು ಅಪೋಸಿಟ್ ಸಿಂಬಲ್ ಸಿಕ್ಕು ನೋಡ್ರಿ, ಇಲ್ಲ ಅಪೋಸಿಟ್ ಸಿಂಬಲ್ ಕೊಟ್ಟು ಸಿಕ್ಕೋದ್ರಿಂದ ಇದು ಕೂಡ ರಾಂಗ್ ಆಯಿತು, ಲಾಜಿಕಲಿ ರಾಂಗ್ ಆಯಿತು. ನೆಕ್ಸ್ಟ್ ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ, ಎಕ್ಸ್ ಮತ್ತು ಜೆಡ್ ಮಧ್ಯೆ ಲೆಸರ್ ಆರ್ ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್ ಇವೆಲ್ಲದ್ರ ಮಧ್ಯೆ ಕಾಮನ್ ಸಿಂಬಲ್ ಯಾವುದಾಗತ್ತೆ, ಗ್ರೇಟರ್ ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಜೆಡ್ ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದೇನು, ಎಕ್ಸ್ ಇಸ್ ಲೆಸ್ ದ್ಯಾನ್ ಜೆಡ್. ಇದ್ರದ್ದು ಡೆಡ್ ಅಪೋಸಿಟ್ ಇರೋದ್ರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ, ಡೆಫಿನೆಟ್ಲಿ ಫಾಲ್ಸ್ ಅಂತೇಳಿ ಇದು ಆನ್ಸರ್ ಆಯಿತು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆಯಿತು. ಕ್ವಶನ್ಸ್ಗೆ ಸಾಲ್ವ್ ಮಾಡ್ತಾ ಹೋದಂತೆ ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಗುತ್ತಾ ಹೋಗುತ್ತೆ. ಒಂದೆರಡು ಕ್ವಶನ್ ಮೂಲಕ ಅರ್ಥ ಆಗಂಗಿಲ್ಲ, ಅದಕ್ಕೋಸ್ಕರ ಹಲವಾರು ಕ್ವಶನ್ಸ್ಗಳು ಇಟ್ಟಿರೋದು ನಾನು ಅರ್ಥ ಆಗಲಿ ಅಂತ ಅನ್ನೋದ್ರಿಂದ. ಈ ಕ್ವಶನಲ್ಲಿ ಬನ್ನಿರಿ, ಇವಾಗ ಟ್ರೈ ಮಾಡಿ. ಓಕೆ, ವಾಯ್ದಿಂದ ಜಡ್ಡಿಗೆ ಹೋಗ್ಬೇಕು ನಾವು. ವಾಯಿಂದ ಜಡ್ಗೆ, ವಾಯ್ ಎಲ್ಲೈತೆ ನೋಡ್ರಿ, ವಾಯ್ ಎಲ್ಲೈತೆ, ಜಡ್ ಎಲ್ಲೈತೆ, ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಐತೆ. ಬಟ್ ನಮಗೆ ಬೇಕಾಗಿರೋದು ಗ್ರೇಟರ್ ಅಪೋಸಿಟ್ ಸಿಂಬಲ್. ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಿದು. ಇದು ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂತಂದ್ರೆ ಇದರ ಅಪೋಸಿಟ್ ಸಿಂಬಲ್ ಯಾವ್ದು ಬರಬೇಕು, ವಾಯ್ ಮತ್ತು ಜಡ್ ಮಧ್ಯೆ ಲೆಸ್ಸರ್ ಈ ಸಿಂಬಲ್ ಬರ್ಬೋದು, ವಾಯ್ ಮತ್ತು ಜಡ್ ಮಧ್ಯೆ ಈಕ್ವಲ್ ಸಿಂಬಲ್ ಈ ಸಿಂಬಲ್ ಬರ್ಬೋದು. ಇದು ರಾಂಗ್ ಆಗಬೇಕಂತಂದ್ರೆ ವಾಯ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಡ್ ಈ ಮೂರೊಳಗೆ ಯಾವ್ದಾರು ಬರಬೇಕು. ಬಟ್ ಈ ಮೂರು ಬಿಟ್ಟು ಬೇರೆ ಯಾವ ಸಿಂಬಲ್ ಬಂದರೂ ಅದು ಡೆಫಿನೆಟ್ಲಿ ರಾಂಗ್ ಆಗಂಗಿಲ್ಲ. ಓಕೆ, ವಾಯ್ ಮತ್ತು ಜಡ್ ಮಧ್ಯೆ ಏನು ರಿಲೇಷನ್ ಇರುತ್ತೆ, ಇಲ್ಲಿ ವಾಯ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಐತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಬಂದಾಗ ಇದು ಈಕ್ವಲ್ ಬಂದರೆ ರಾಂಗ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಗ್ರೇಟರ್, ಇಲ್ಲಿ ಗ್ರೇಟರ್, ಎರಡು ಕಡೆ ಸಿಂಬಲ್ ಗ್ರೇಟರ್ ಇರೋದ್ರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ, ಬಟ್ ಫಾಲ್ಸ್ ಆಗುತ್ತೆ. ಯಾವ ಥರ ಫಾಲ್ಸ್ ಇದು, ಲಾಜಿಕಲಿ ಫಾಲ್ಸ್ ಆಗುತ್ತೆ, ಡೆಫಿನೆಟ್ಲಿ ಫಾಲ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದಕ್ಕೆ ರಾಂಗ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಗ್ರೇಟರ್ ಸಿಂಬಲ್ ಅದು, ಇಲ್ಲಿ ಗ್ರೇಟರ್ ಸಿಂಬಲ್ ಬಂದಿದೆ. ಈಗ ಇದು ಈ ವಾಯ್ ಮತ್ತು ವಾಯ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಅಂತಂದರೆ ಈಗ ವಾಯ್ ಗ್ರೇಟರ್ ದ್ಯಾನ್ ಜಡ್ ಅಥವಾ ವಾಯ್ ಈಕ್ವಲ್ ಟು ಜಡ್ ಇವೆರಡರ ಮಧ್ಯೆ ಐದರ್ ಆರ್ ಕಂಡೀಷನ್ ಇರ್ತೈತೆ. ಇದು ಐದರ್ ಇದುವರೆ ಆಗಬೇಕು ಇಲ್ಲ ಇದುವರೆ ಆಗ್ಬೇಕು ಅಂತ ಅರ್ಥ ಆಯ್ತದ್ದು. ವಾಯ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಅಂತೇಳಿ ಅರ್ಥ ಆಯ್ತದ್ದು. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಇದು ಯಾಕೆ ರಾಂಗ್ ಆಯಿತು, ಇಲ್ಲಿ ವಾಯ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಜಡ್ ಬಂದಿರೋದ್ರಿಂದ ರಾಂಗ್ ಆಯಿತು. ನಮಗೆ ಬೇಕಾಗಿರೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಬಂದಿದ್ರೆ ರಾಂಗ್ ಆಗ್ಬೋದು, ಡೆಫಿನೆಟ್ಲಿ ರಾಂಗ್ ಆಗ್ತಿತ್ತು. ಓಕೆ, ನೆಕ್ಸ್ಟ್ ವಾಯ್ದಿಂದ ಜಡ್ಗೆ ವಾಯ್ ಗ್ರೇಟರ್ ದ್ಯಾನ್ ಜಡ್ ಐತೆ. ನಮಗೆ ಬೇಕಾಗಿರೋದು ಇದ್ರದ್ದು ಅಪೋಸಿಟ್ ಬೇಕು. ಬಟ್ ಇಲ್ಲಿ ವಾಯ್ ಗ್ರೇಟರ್ ದ್ಯಾನ್ ಜಡ್ ಐತೆ, ಇಲ್ಲಿ ಕೂಡ ಅದೇ ಸೇಮ್ ಇರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಬಟ್ ಯಾವ ಥರ ರಾಂಗ್ ಆಯ್ತು, ಇದು ಡೆಫಿನೆಟ್ಲಿ ರಾಂಗ್, ಸಾರಿ ಇದು ಟ್ರೂ ಆಯಿತು. ರಾಂಗ್ ಆಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಇದು ಡೆಫಿನೆಟ್ಲಿ ರಾಂಗ್ ಆಗಲ್ಲ, ಇದು ಟ್ರೂ ಆಗುತ್ತೆ, ಇದು ರಾಂಗ್ ಆಗಂಗಿಲ್ಲ. ನೆಕ್ಸ್ಟ್ ವಾಯ್ದಿಂದ ಜಡ್ಡಿಗೆ ಬರೋಣ. ವಾಯ್ದಿಂದ ಜಡ್ ಇದು ಕೂಡ ಟ್ರೂ ಆಗುತ್ತೆ, ವಾಯ್ ಗ್ರೇಟರ್ ದ್ಯಾನ್ ಜಡ್ ಐತೆ, ಇದು ಕೂಡ ಟ್ರೂ ಆಗುತ್ತೆ. ನೆಕ್ಸ್ಟ್ ವಾಯ್ದಿಂದ ಜಡ್ಡಿಗೆ, ವಾಯ್ ಎಲ್ಲೈತೆ, ಇದರಲ್ಲಿ ವಾಯ್ನೇ ಇಲ್ಲ, ಮಿಸ್ಟೇಕಾಗಿ ವಾಯ್ ರಾಂಗ್ ಟೈಪ್ ಆಗಿದೆ, ವಾಯ್ ಇಲ್ಲಿ ಇರಬೇಕಾಗಿತ್ತು ಇದು. ಓಕೆ, ವಾಯ್ದಿಂದ ಜಡ್ಡಿಗೆ ಅಪೋಸಿಟ್ ಸಿಂಬಲ್ಲು, ಇದು ಕೂಡ ರಾಂಗ್ ಆಯಿತು. ಯಾವ ಥರ, ಲಾಜಿಕಲಿ ಫಾಲ್ಸ್ ಆಯಿತು. ನೆಕ್ಸ್ಟ್ ಜಡ್ ಇಲ್ಲೈತಿ, ವಾಯ್ ಇಲ್ಲೈತಿ. ಜಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವಾಯ್ ಅಂತಂದರೆ ಅಪೋಸಿಟಲ್ಲಿ ವಾಯ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಆಗುತ್ತೆ. ವಾಯ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಡ್ ಅಂತಂದರೆ ವಾಯ್ ಗ್ರೇಟರ್ ಸಿಂಬಲ್ ಇಲ್ಲಿ ಬಂದಿರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಇದರಲ್ಲಿ ಯಾವುದೂ ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ವಶನಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ. ಇದು ಈ ಕ್ವಶನಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲೇ ನಾನು ಟಿ ಇಲ್ಲ, ಇಲ್ಲಿ ವಾಯ್ ಆಯ್ತು. ಇದು ಟಿ ಇಲ್ಲ, ಇಲ್ಲಿ ವಾಯ್ ಹಾಕ್ಬೇಕಾಗಿತ್ತು. ಇಲ್ಲಿ ವಾಯ್ ಆದರೆ ಏನಾಗುತ್ತೆ, ಸಾರಿ ಅಲ್ಲಿ ವಾಯ್ ಇಲ್ಲ, ಅದು
ಈ ಕ್ವಶನಲ್ಲಿ ಎಲ್ಲ ಮಿಸ್ಟೇಕ್ ಐತೆ. ಓಕೆ, ಇದರ ಅಪೋಸಿಟ್ ಸಿಂಬಲ್ಸ್ಗಳು ಬರ್ಬೇಕು ನಮ್ಗೆ. ಅಪೋಸಿಟ್ ಸಿಂಬಲ್ಸ್ಗಳು ಅದರಲ್ಲೂ ಬರಲಿಲ್ಲ, ಅದಕ್ಕೋಸ್ಕರ ರಾಂಗ್ ಆಯಿತು. ಒಂದೇದು ಯಾವ್ದು ರಾಂಗ್, ಯಾಕೆ ರಾಂಗ್ ಆಯಿತು? ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಬಂದಿದೆ, ಗ್ರೇಟರ್ ಸಿಂಬಲ್ ಇಲ್ಲಿ ಇರೋದ್ರಿಂದ ವಾಯ್ ಮತ್ತು ಜಡ್ ಕಡೆ ಹೋದಾಗ ಇಲ್ಲಿ ಇರೋದ್ರಿಂದ ಇದು ರಾಂಗ್ ಆಯಿತು, ಬಟ್ ಲಾಜಿಕಲಿ ಫಾಲ್ಸ್ ಆಯಿತು, ಡೆಫಿನೆಟ್ಲಿ ಫಾಲ್ಸ್ ಆಗಿಲ್ಲ. ನೆಕ್ಸ್ಟ್ ಇದಕ್ಕೆ ಎರಡನೇದಕ್ಕೆ ಬಂದಾಗ ವಾಯ್ ಮತ್ತು ವಾಯ್ ಗ್ರೇಟರ್ ದ್ಯಾನ್ ಜಡ್, ಇದು ಸೇಮ್ ಟು ಸೇಮ್ ಕೊಟ್ಟಿರೋದ್ರಿಂದ ಇದು ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಕರೆಕ್ಟ್ ಆಗುತ್ತೆ, ಅದರಿಂದ ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ವಾಯ್ ಗ್ರೇಟರ್ ದ್ಯಾನ್ ಜಡ್ ಐತೆ, ಇದು ಕೂಡ ಕರೆಕ್ಟ್ ಆಗುತ್ತೆ, ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಇದು ಆಪ್ಷನ್ ಮಿಸ್ಟೇಕ್ ಆಗೈತೆ, ಇದರ ಆನ್ಸರ್ ಇದೇ ಆಗಬೇಕಾಗಿತ್ತು, ಇಲ್ಲಿ ಬೇರೆ ಆನ್ಸರ್ ಬರಬೇಕಾಗಿತ್ತು, ಇದರಲ್ಲಿ ವಾಯ್ ಮಿಸ್ ಆಗಿದೆ ಅಷ್ಟೇ. ಆಮೇಲೆ ಇಲ್ಲಿ ಕೂಡ ನೋಡಿರಿ, ವಾಯ್ದಿಂದ ಜಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ವಾಯ್ ಐತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಂದರೆ ವಾಯ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಡ್ ಆಗುತ್ತೆ, ಇದ್ರ ಪ್ರಕಾರ ಕನ್ವರ್ಟ್ ಮಾಡ್ಕೊಂಡಾಗ. ಇಲ್ಲಿ ಗ್ರೇಟರ್ ಐತೆ, ಇಲ್ಲಿ ಗ್ರೇಟರ್ ಐತೆ, ಬಟ್ ಇದು ಫಾಲ್ಸ್ ಐತೆ, ಬಟ್ ಲಾಜಿಕಲಿ ಫಾಲ್ಸ್ ಐತೆ, ಡೆಫಿನೆಟ್ಲಿ ಫಾಲ್ಸ್ ಇಲ್ಲ. ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂದ್ರೆ ಇಲ್ಲಿ ಏನು ಬರಬೇಕಾಗಿತ್ತು, ವಾಯ್ ಲೆಸ್ ದ್ಯಾನ್ ಜಡ್ ಅಥವಾ ಆರ್ ವಾಯ್ ಈಕ್ವಲ್ ಟು ಜಡ್ ಅಥವಾ ವಾಯ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಜಡ್, ಈ ಮೂರೊಳಗೆ ಯಾವುದಾದ್ರೂ ಸಿಂಬಲ್ ಡಿರೈವ್ ಆಗಿತ್ತಂದರೆ ಈ ಸ್ಟೇಟ್ಮೆಂಟಲ್ಲಿ ಇದು ಡೈರೆಕ್ಟಾಗಿ ಡೆಫಿನೆಟ್ಲಿ ಫಾಲ್ಸ್ ಆಗ್ತಿತ್ತು. ಯಾಕಂದರೆ ಇದರ ಅಪೋಸಿಟ್ ಸಿಂಬಲ್ಸ್ಗಳು ಇವೆಲ್ಲ. ಇಲ್ಲಿ ಗ್ರೇಟರ್ ಬಂತಂದರೆ ಇದರ ಉಲ್ಟಾ ಯಾವುದು, ವಾಯ್ ದೊಡ್ಡದಿದ್ದಾನೆ, ಇದಕ್ಕೆ ಇಲ್ಲಿ ನೋಡಿದಾಗ ಸಣ್ಣದಿದ್ದಾನೆ, ಇಲ್ಲಿ ನೋಡಿದಾಗ ಈಕ್ವಲ್ ಇದ್ದಾನೆ, ಇಲ್ಲಿ ನೋಡಿದಾಗ ಸಣ್ಣದು ಅಥವಾ ಈಕ್ವಲ್ ಇದ್ದಾನೆ. ಆದ್ದರಿಂದ ಈ ಮೂರಲ್ಲಿ ಯಾವುದು ಬಂದರೂ ಕರೆಕ್ಟ್ ಆಗ್ತಿತ್ತು, ಡೆಫಿನೆಟ್ಲಿ ಫಾಲ್ಸ್ ಆಗ್ತಿತ್ತು. ಆದರೆ ಉಳಿದಿದ್ದು ಯಾವುದರಲ್ಲೂ ಆ ಥರ ಬಂದಿಲ್ಲ, ಅದರಿಂದ ಅದು ರಾಂಗ್ ಆಗ್ಬೋದು, ಅದು ಆನ್ಸರ್ ಆಗಲಿಲ್ಲ. ಇದ್ರದ್ದು ಯಾವುದೂ ಆನ್ಸರ್ ಇಲ್ಲ, ಆನ್ಸರ್ ಇದು ಡಿ ಐತೆ, ಡಿ ಚೇಂಜ್ ಮಾಡಬೇಕಾಗಿತ್ತು ಆಪ್ಷನ್. ನೆಕ್ಸ್ಟ್ ಕ್ವಶನ್. ಓಕೆ, ಡೆಫಿನೆಟ್ಲಿ ಫಾಲ್ಸ್ ಬೇಕು. ಎಕ್ಸ್ ಲೆಸ್ ದೆನ್ ಆರ್ ಜೆಡ್ ಅಂತ ಕೊಟ್ಟಿದ್ದಾನೆ, ಎಕ್ಸ್ ಲೆಸ್ ದ್ಯಾನ್ ಜೆಡ್ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ, ಎಕ್ಸ್ ಈಕ್ವಲ್ ಟು ಜೆಡ್ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ. ಇದರ ಅರ್ಥನೇ ಇವೆರಡು. ಅಥವಾ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಜೆಡ್ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ. ಇವು ಮೂರಲ್ಲಿ ಯಾವ್ದು ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗಲ್ಲ. ಬಟ್ ಇದರದ್ದು ಡೆಡ್ ಅಪೋಸಿಟ್ ಯಾವ್ಯಾವ ಬರ್ಬೋದು ಫಾಲ್ಸ್ ಆಗಬೇಕಂದ್ರೆ, ಎಕ್ಸ್ ಇದರ ಅಪೋಸಿಟ್ ಗ್ರೇಟರ್ ದ್ಯಾನ್ ಜೆಡ್ ಬಂದರೆ ಮಾತ್ರ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಯಾಕಂದರೆ ಈ ಮೂರು ಸಿಂಬಲ್ ಬಿಟ್ಟರೆ ಇದೊಂದೇ ಸಿಂಬಲ್ ಉಳಿದಿರೋದು, ಈ ಸಿಂಬಲ್ ಬಂದರೆ ಮಾತ್ರ ರಾಂಗ್ ಆಗುತ್ತೆ. ಓಕೆ, ನೋಡೋಣ ಇವಾಗ. ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಜೆಡ್ ಈಸ್ ಡೆಫಿನೆಟ್ಲಿ ಫಾಲ್ಸ್ ಅಂತಿದ್ದಾನೆ. ಫಸ್ಟ್ ಒಂದು ಬಂದ್ವಿ, ಎಕ್ಸ್ ಮತ್ತು ಜೆಡ್ ಮಧ್ಯೆ ರಿಲೇಷನ್, ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ, ಅಪೋಸಿಟ್ ಸಿಂಬಲ್ ಕಾಣಿಸ್ತಿದ್ದಾವೆ ನೋಡ್ರಿ, ಇಲ್ಲಿ ಅಪೋಸಿಟ್ ಸಿಂಬಲ್ ಕಾಣಿಸಿರೋದ್ರಿಂದ ಇದು ಫಾಲ್ಸ್ ಆಯಿತು. ಯಾವ ಥರ ಫಾಲ್ಸ್ ಇದು? ಲಾಜಿಕಲಿ ಫಾಲ್ಸ್. ಬಟ್ ಇದು ನಮಗೆ ಬೇಕಾಗಿರೋ ಆನ್ಸರ್ ಅಲ್ಲ, ಇದು ಲಾಜಿಕಲಿ ಫಾಲ್ಸ್ ಐತೆ. ನಮಗೆ ಬೇಕಾಗಿರೋದೇನು? ಡೆಫಿನೆಟ್ಲಿ ಫಾಲ್ಸ್. ನೆಕ್ಸ್ಟ್ ನೋಡೋಣ, ಎಕ್ಸ್ ಇಲ್ಲೈತೆ, ಜೆಡ್ ಇಲ್ಲೈತೆ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಮತ್ತು ಜೆಡ್ ಮೇಲೆ ಅಪೋಸಿಟ್ ಸಿಂಬಲ್ ಐತೆ? ಇಲ್ಲ. ಇಲ್ಲಿ ಲೆಸ್ಸರ್ ಆರ್ ಇದು ಗ್ರೇಟರ್ ಆರ್ ಈಕ್ವಲ್ ಐತೆ, ಈಕ್ವಲ್ ಐತೆ, ಗ್ರೇಟರ್ ಆರ್ ಈಕ್ವಲ್ ಐತೆ, ಈಕ್ವಲ್ ಐತೆ, ಗ್ರೇಟರ್ ಐತೆ. ಅಂದರೆ ಎಕ್ಸ್ದು ಮಧ್ಯೆ ಸಿಂಬಲ್, ಕಾಮನ್ ಸಿಂಬಲ್ ಯಾವುದು ಬಂತು? ಎಲ್ಲಕ್ಕಿಂತ ಸಣ್ಣದು ಇದು ಐತೆ, ಗ್ರೇಟರ್ ಸಿಂಬಲ್ ಬಂತು, ಇದು ಜೆಡ್ ಬಂತು. ಎಕ್ಸ್ ಇಸ್ ಗ್ರೇಟರ್ ಜೆಡ್, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜೆಡ್, ಡೆಡ್ ಅಪೋಸಿಟ್ ಇದು ಐತೆ. ಅದರಿಂದ ಇದರ ಆನ್ಸರ್ ಡೆಫಿನೆಟ್ಲಿ ಫಾಲ್ಸ್ ಯಾವುದಾಯಿತು? ಇದು ಆಯಿತು. ಆನ್ಸರ್ ಯಾವುದಾಯಿತು? ಆಪ್ಷನ್ ನಂಬರ್ ಬಿ. ಬೇಕಿದ್ರೆ ಬೇರೆ ಚೆಕ್ ಮಾಡಿರಿ. ಎಕ್ಸ್ದಿಂದ ಜೆಡ್ಗೆ ಹೋಗಬೇಕು, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಜೆಡ್ ಬಂತು ಇಲ್ಲಿ ಕೂಡ. ಓಕೆ, ಈ ಕ್ವಶನಲ್ಲಿ ಏನೋ ಮಿಸ್ಟೇಕ್ ಐತೆ. ಓಕೆ, ಇದು ಲೆಸ್ ದ್ಯಾನ್ ತೊಗೊಳ್ರಿ ಇಲ್ಲಿ. ಇದು ಕೂಡ ಡೆಫಿನೆಟ್ಲಿ ಫಾಲ್ಸೇ ಆಗುತ್ತೆ ಹಂಗೆ ನೋಡಿದ್ರೆ. ಇದು ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಜೆಡ್ ಬಂದಾಗ ಗ್ರೇಟರ್ ದ್ಯಾನ್ ಜೆಡ್ ಐತಲ್ಲ, ಇದು ಲೆಸ್ ದ್ಯಾನ್ ಮಾಡ್ಕೊಡ್ರಿ ಇಲ್ಲಿ, ಇದು ಕೂಡ ಆನ್ಸರ್ ಆಗುತ್ತೆ. ಯಾಕೆಂದರೆ
ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ದಿಂದ ಝೆಡ್ಗೆ ಬಂದಾಗ ಅಪೋಸಿಟ್ ಸಿಂಬಲ್, ಇದು ಕೂಡ ರಾಂಗ್ ಐತೆ, ಬಟ್ ಇದು ಲಾಜಿಕಲಿ ಫಾಲ್ಸ್ ಐತೆ. ನಮಗೆ ಬೇಕಾಗಿರೋ ಆನ್ಸರ್ ಇದಲ್ಲ. ಎಕ್ಸ್ದಿಂದ ಝೆಡ್ಗೆ ಬಂದಾಗ ಅಪೋಸಿಟ್ ಸಿಂಬಲ್ ಕಾಣಿಸ್ದು, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಐತೆ, ಲಾಜಿಕಲಿ ಫಾಲ್ಸ್ ಐತೆ, ಬಟ್ ಡೆಫಿನೆಟ್ಲಿ ಫಾಲ್ಸ್ ಇಲ್ಲ. ಇದು ಡೆಫಿನೆಟ್ಲಿ ಫಾಲ್ಸ್. ಈ ಕ್ವಶನ್ ಚೇಂಜ್ ಮಾಡಿರಲಿಲ್ಲ, ಎಕ್ಸ್ ಗ್ರೇಟರ್ ದ್ಯಾನ್ ಝೆಡ್ ಇತ್ತಂದ್ರೆ ಇದು ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗ್ತಿತ್ತು. ಬಿ ಮತ್ತು ಸಿ ಡೆಫಿನೆಟ್ಲಿ ಫಾಲ್ಸ್. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಇವಾಗ ಕೋಡೆಡ್ ಸಿಲಾಲಿಸಮ್ದು ಇನ್ನೂ ಕೆಲವೊಂದು ಕ್ವಶನ್ಸ್ಗಳು ನೋಡೋಣ. ಕೋಡೆಡ್ ಇನ್ಇಕ್ವಾಲಿಟಿದು ಕೆಲವೊಂದು ಕ್ವಶನ್ಸ್ಗಳು ಬಾಕಿ ಇದಾವೆ, ಅವಿಷ್ಟು ಮಾಡೋಣ. ಇನ್ನೂ ಯಾವ ಥರದ ಕ್ವಶನ್ಸ್ ಇದಾವೆ ನೋಡಿರಿ, ಮೊದಲೇ ತೋರಿಸ್ಬಿಡ್ತೀನಿ. ಇದೊಂದು ಟೈಪ್ದು ಕ್ವಶನ್ಸ್ ಇದ್ದಾವೆ. ಇದಾದ ನಂತರ ಈ ಟೈಪ್ ಕ್ವಶನ್ಸ್ಗಳು ಬರ್ತವೆ. ಯಾವುದೋ ಇದು ಈ ಟೈಪ್ದು. ಅದಾದ ನಂತರ ಓಕೆ, ಈ ಟೈಪ್ ಕ್ವಶನ್ಸ್ಗಳಿದ್ದಾವೆ. ಸ್ಟೇಟ್ಮೆಂಟ್ ಮೈನ್ ಕನ್ಕ್ಲೂಷನ್ ಮಿಕ್ಸ್ ಇದ್ದದ್ದು. ಇಲ್ಲಿ ನೋಡ್ಬೋದು, ಇದು ಈ ಕ್ವಶನ್ಸ್ಗಳಲ್ಲಿ ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ ಇದೆ. ಇದು ಫಿಲ್ಲರ್ ಟೈಪ್ ಕ್ವಶನ್ಸ್ಗಳು. ಈ ಥರದ್ದು ಇನ್ನೂ ಹಲವಾರು ಕ್ವಶನ್ಸ್ಗಳಿದ್ದಾವೆ. ಇನ್ನು ಎಷ್ಟು ಕ್ವಶನ್ ಇದ್ದಾವೆ ಅಂತಂದರೆ, ಓಕೆ, ಇನ್ನೂ ಭಾಳ ಕ್ವಶನ್ ಇದ್ದಾವೆ. 3, 6, 9, 12, 15 ಕ್ವಶನ್ ಇದ್ದಾವೆ. ಓಕೆ, ಸ್ಟಾರ್ಟ್ ಮಾಡಿರಿ. ಈ ಥರದ ಕ್ವಶನ್ ನಿನ್ನೆ ಬಿಡಿಸಿದ್ದೀವಿ, ಬಟ್ 2 ಕನ್ಕ್ಲೂಷನ್ ಬಿಡಿಸಿದ್ವಿ. ಇವಾಗ 4 ಕನ್ಕ್ಲೂಷನ್ ಇದ್ದಾವೆ. 2 ಬದಲಿ 4 ಕನ್ಕ್ಲೂಷನ್ ಬಂದು ಅಂತಂದರೆ ಅವಾಗ 5 ಕಂಡೀಷನ್ ಆಗೋ ಆಪ್ಷನ್ ಜಾಸ್ತಿ ಆಗ್ತದೆ, ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಷ್ಟೆ. ಓಕೆ, ಫಸ್ಟ್ ಕನ್ಕ್ಲೂಷನ್ ನೋಡ್ರಿ, ಎದಿಂದ ಸಿಗೆ ಹೋಗ್ಬೇಕು. ಇವಾಗ ಮೊದಲು ನಮಗೆ ಯಾವ ಸಿಂಬಲ್ಗೆ ಏನೇನು ಅರ್ಥ ಇದೆ ಅಂತೇಳಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಮ್ಯಾಜಿಕ್ ಬಾಕ್ಸ್ ಹಾಕಬೇಕು. ಮ್ಯಾಜಿಕ್ ಬಾಕ್ಸ್ ಹಾಕೋಣ. ಇವಾಗ ನಾನು ಪ್ರತಿ ಸರಿ ಮ್ಯಾಜಿಕ್ ಬಾಕ್ಸ್ ಹಾಕಬೇಕಾಗುತ್ತೆ. ಮ್ಯಾಜಿಕ್ ಬಾಕ್ಸಲ್ಲಿ ನಮ್ಮ ಪ್ರಕಾರ ಏನೈತಿ, ಮ್ಯಾಜಿಕ್ ಬಾಕ್ಸ್ ಇಲ್ಲಿ ಗ್ರೇಟರ್ ಬರುತ್ತೆ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಬರುತ್ತೆ, ಇಲ್ಲಿ ಈಕ್ವಲ್ ಬರುತ್ತೆ, ಇಲ್ಲಿ ಲೆಸ್ಸರ್ ಬರುತ್ತೆ, ಲೆಸ್ಸರ್ ಆರ್ ಈಕ್ವಲ್ ಬರುತ್ತೆ. ಅದೇ ಥರ ಇಲ್ಲಿ ಗ್ರೇಟರ್ ಅಂದರೆ ಏನದ ನೋಡೋಣ. ಇವಾಗ ಡಾಲರ್ ಅಂತಂದರೆ ಎಕ್ಸ್ ಈಸ್ ನಾಟ್ ಸ್ಮಾಲರ್ ದ್ಯಾನ್ ವೈ. ಸ್ಮಾಲರ್ ಇಲ್ಲ ಅಂತಂದಮೇಲೆ ಯಾವ ಸಿಂಬಲ್ ಬರ್ಬೋದು, ಎಕ್ಸ್ ಇಸ್ ಗ್ರೇಟರ್ ಬರ್ಬೋದು ಅಥವಾ ಈಕ್ವಲ್ ಬರ್ಬೋದು. ಸ್ಮಾಲರ್ ಇಲ್ಲ ಅಂತಂದರೆ ಗ್ರೇಟರ್ ಆರ್ ಈಕ್ವಲ್ ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಅಂತದಿದ್ದಾನೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಅಂತಂದರೆ ಸ್ಟಾರ್ ಅಂತಂದರೆ ಗ್ರೇಟರ್ ಸಿಂಬಲ್, ಅಂದರೆ ಇಲ್ಲಿ ಸ್ಟಾರ್ ಬರುತ್ತೆ, ಇಲ್ಲಿ ಸ್ಟಾರ್ ಬಂತು. ಇದು ಡಾಲರ್ ಎಂಬುದು ಏನೈತಿ, ಗ್ರೇಟರ್ ಆರ್ ಈಕ್ವಲ್ ಐತೆ ಅಂದರೆ ಡಾಲರ್ ಇಲ್ಲಿ ಬಂತು, ಗ್ರೇಟರ್ ಆರ್ ಈಕ್ವಲ್ ಇಲ್ಲ ಐತಲ್ಲ. ಓಕೆ, ನೆಕ್ಸ್ಟ್ ಹ್ಯಾಶ್ ಅಂದರೆ ಏನೈತೆ, ಎಕ್ಸ್ ಈಸ್ ನಾಟ್ ಗ್ರೇಟರ್ ದ್ಯಾನ್ ವೈ. ನಾಟ್ ಗ್ರೇಟರ್ ಅಂದರೆ ಗ್ರೇಟರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಗ್ರೇಟರ್ ಇಲ್ಲ ಅಂತಂದರೆ ಇಲ್ಲ, ಸ್ಮಾಲರ್ ಆರ್ ಈಕ್ವಲ್ ಆಗುತ್ತೆ, ಅಂದರೆ ಇಲ್ಲಿ ಬರುತ್ತೆ, ಸ್ಮಾಲರ್ ಆರ್ ಈಕ್ವಲ್ ಇಲ್ಲಿ ಬರುತ್ತೆ, ಹ್ಯಾಶ್ ಇಲ್ಲಿ ಬಂತು. ನೆಕ್ಸ್ಟ್ ಪರ್ಸೆಂಟೇಜ್ ಅಂದರೆ ಸ್ಮಾಲರ್ ದ್ಯಾನ್ ವೈ. ಎಕ್ಸ್ ಈಸ್ ಸ್ಮಾಲರ್ ದ್ಯಾನ್ ವೈ, ಎಕ್ಸಿಂದ ವೈಗೆ ಹೋಗ್ತಿದ್ದಾನೆ. ಓಕೆ, ಎಕ್ಸ್ ಈಸ್ ಸ್ಮಾಲರ್ ದ್ಯಾನ್ ವೈ ಅಂತಂದರೆ ಓಕೆ, ಎಕ್ಸ್ ಈಸ್ ಸ್ಮಾಲರ್ ದ್ಯಾನ್ ವೈ. ಇಲ್ಲೇನು ಬಂತು, ಪರ್ಸೆಂಟೇಜ್ ಸಿಂಬಲ್ ಬಂತು. ಆಟ್ ದ ರೇಟ್ ಅಂದರೆ ಈಕ್ವಲ್, ಎಕ್ಸ್ ಈಸ್ ಈಕ್ವಲ್ ಟು ವೈ ಐತೆ, ಆಟ್ ದ ರೇಟ್ ಸೆಂಟರ್ ಬಂತು. ಎಲ್ಲ ಸಿಂಬಲ್ಸ್ಗಳ ಮೀನಿಂಗ್ ಗೊತ್ತಾಯ್ತಾರೆ ನಿಮಗೆ. ಇವಾಗ ಗ್ರೇಟರ್ ಅಂತಂದರೆ ಸ್ಟಾರ್ ಐತೆ, ಗ್ರೇಟರ್ ಆರ್ ಈಕ್ವಲ್ ಅಂತಂದರೆ ಡಾಲರ್ ಐತೆ, ಲೆಸ್ಸರ್ ಅಂತಂದರೆ ಪರ್ಸೆಂಟೇಜ್, ಲೆಸ್ಸರ್ ಆರ್ ಈಕ್ವಲ್ ಅಂತಂದರೆ ಹ್ಯಾಶ್, ಈಕ್ವಲ್ ಅಂತಂದರೆ ಆಟ್ ದ ರೇಟ್. ಇವಾಗ ಬರೋಣ. ಇವಾಗ ಇದು ನೆನಪಾರ್ಬಿಡ್ರಿ, ಇದ್ರ ನೆನ್ ತಲೆಯಲ್ಲಿ ಇಟ್ಕೊಬೇಡ್ರಿ, ಜಸ್ಟ್ ಇದೊಂದೇ ನೆನಪಿದೆ ಅಂದ್ಕೊಡ್ರಿ. ಯು ಎ ಸಿಂಬಲ್ಸ್ಗಳು ಅದಾವಂತ ಅಂದ್ಕೊಡ್ರಿ ಅಷ್ಟೇ. ಇದ್ರ ಪ್ರಕಾರ ಬಂದ್ವಿ. ಇವಾಗ ನೋಡ್ರಿ, ಏನು ಬೇಕು ಇವಾಗ ನಮ್ಗೆ, ಎದಿಂದ ಸಿಗೆ ಹೋಗ್ಬೇಕು. ಎದಿಂದ ಸಿಗೆ ಹೋಗ್ಬೇಕಂತಂದ್ರೆ ಎದಿಂದ ಬಿಗೆ ಬರಬೇಕು, ಬಿದಿಂದ ಸಿಗೆ ಬರ್ಬೇಕು, ಅಪೋಸಿಟ್ ಬರಬೇಕು. ಎದಿಂದ ಸಿಗೆ ಬಂದಾಗ ಸ್ಟಾರ್ ಐತೆ,
ಬಿದಿಂದ ಸಿಗೆ ಬಂದಾಗ ಪರ್ಸೆಂಟೇಜ್ ಐತೆ, ಪರ್ಸೆಂಟೇಜ್ದು ಉಲ್ಟಾ ಬಂದಿದ್ದೀವಿ ನಾವು, ಅದರಿಂದ ಪರ್ಸೆಂಟೇಜ್ ಅಪೋಸಿಟ್ ಸಿಂಬಲ್ ಏನದು ಸ್ಟಾರ್ ಅದು, ಅದಕ್ಕೋಸ್ಕರ ಇಲ್ಲಿ ಕೂಡ ಸ್ಟಾರ್ ಆಯಿತು. ಎದಿಂದ ಸಿಗೆ ಬಂದಾಗ ಸ್ಟಾರ್ ಕರೆಕ್ಟ್ ಆಯಿತು, ಎರಡು ಕಡೆ ಸ್ಟಾರ್ ಬಂದಿರೋದು. ನೆಕ್ಸ್ಟ್ ಬಿದಿಂದ ಡಿಗೆ ಹೋಗೋಣ. ಬಿ ಇಲ್ಲೈತೆ, ಬಿದಿಂದ ಡಿಗೆ ಹೋಗ್ಬೇಕಂತಂದ್ರೆ ನಾವು ಬಿದಿಂದ ಸಿಗೆ ಬರಬೇಕು, ಉಲ್ಟಾ ಸಿದಿಂದ ಡಿಗೆ ಹೋಗ್ಬೇಕು. ಉಲ್ಟಾ ಬಂದಾಗ ಸ್ಟಾರ್ ಆಗುತ್ತೆ, ಇಲ್ಲಿ ಸ್ಟಾರ್ ಆಯಿತು, ಸಿದಿಂದ ಡಿಗೆ ಹೋದಾಗ ಹ್ಯಾಶ್ ಆಯಿತು. ಸ್ಟಾರ್ ಆ್ಯಂಡ್ ಹ್ಯಾಶ್ ಎರಡು ಕ್ರಾಸ್ ಅಂದರೆ ಡಯಾಗೋನಲಿ ಅಪೋಸಿಟ್ ಇತ್ತಂದರೆ ಇದು ರಿಲೇಷನ್ ಹೇಳೋಕ್ಕಾಗಂಗಿಲ್ಲ, ಇದು ರಾಂಗ್ ಆಯಿತು. ಬಟ್ ಇದು ಡೆಫಿನೆಟ್ಲಿ ರಾಂಗ್ ಆಯ್ತೇನೋ ಇಲ್ಲ, ಲಾಜಿಕಲಿ ರಾಂಗ್ ಆಯಿತು. ನಮ್ಗೆ ಕೇಳಿರೋದು ಕ್ವಶನಲ್ಲಿ ಡೆಫಿನೆಟ್ಲಿ ಟ್ರೂ ಕೇಳಿದಾನಲ್ಲ, ಓಕೆ ಇದು ಫಾಲ್ಸ್ ಐತೆ ಅಷ್ಟೇ. ಡೆಫಿನೆಟ್ ಟ್ರೂ ಅಂದರೆ ನಾರ್ಮಲ್ ಟ್ರೂ, ಡೆಫಿನೆಟ್ ಟ್ರೂ ಎರಡು ಒಂದೇ. ಓಕೆ, ನೆಕ್ಸ್ಟ್ ಡಿದಿಂದ ಎಗೆ ಬರೋಣ. ಡಿದಿಂದ ಎಗೆ ಬರ್ಬೇಕಂತಂದರೆ ಡಿದಿಂದ ನಾವು ಸಿಗೆ ಬರಬೇಕು, ಸಿದಿಂದ ಬಿಗೆ ಬರಬೇಕು, ಬಿದಿಂದ ಎಗೆ ಹೋಗ್ಬೇಕು. ಏನೇನು ಮಾಡ್ಬೇಕು ನಾವು? ಡಿದಿಂದ ಮೊದಲು ಡಿದಿಂದ ನಾವು ಈ ಕಡೆ ಉಲ್ಟಾ ಬರಬೇಕು. ಡಿದಿಂದ ಸಿಗೆ ಬಂದ್ವಿ, ಡಿದಿಂದ ಸಿಗೆ ಬಂದಾಗ ಉಲ್ಟಾ ಬಂದಿದ್ದೀವಿ, ಹ್ಯಾಶ್ ಇರೋದೇನಾಗುತ್ತೆ? ಡಾಲರ್ ಆಗುತ್ತೆ. ಇಲ್ಲಿ ಡಾಲರ್ ಆಯಿತು. ನೆಕ್ಸ್ಟ್ ಸಿಗೆ ಬಂದ್ವಿ, ಸಿದಿಂದ ಬಿಗೆ ಹೋದ್ವಿ, ಇಲ್ಲೇನು ಪರ್ಸೆಂಟೇಜ್ ಐತಿ, ಪರ್ಸೆಂಟೇಜ್ ಉಳೀತು. ನೆಕ್ಸ್ಟ್ ಬಿಗೆ ಬಂದ್ವಿಲ್ಲ, ಬಿದಿಂದ ವಾಪಸ್ ಎಗೆ ಹೋದ್ವಿ, ಉಲ್ಟಾ ಹೋದ್ವಿ, ಸ್ಟಾರ್ದಿಂದ ಎಗೆ ಬಿದಿಂದ ಎಗೆ ಉಲ್ಟಾ ಬಂದ್ವಿ. ಉಲ್ಟಾ ಬಂದಾಗ ಸ್ಟಾರ್ ಇರೋದು ಉಲ್ಟಾ ಏನಾಗುತ್ತೆ? ಪರ್ಸೆಂಟೇಜ್ ಆಗುತ್ತೆ. ಪರ್ಸೆಂಟೇಜ್ ಡಾಲರ್ ಕ್ರಾಸ್ ಇರೋದ್ರಿಂದ ಇದು ಕೂಡ ರಾಂಗ್ ಆಯಿತು, ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬರೋಣ ಇ. ನೆಕ್ಸ್ಟ್ ಫೋರ್ತ್ ಒನ್, ಇದಿಂದ ಬಿಗೆ ಹೋಗ್ಬೇಕು ನಾವು. ಇದಿಂದ ಬಿಗೆ ಹೋಗ್ಬೇಕಂದ್ರೆ ಇದಿಂದ ಡಿಗೆ ಬರಬೇಕು, ಡಿದಿಂದ ಸಿಗೆ ಬರಬೇಕು, ಸಿದಿಂದ ಬಿಗೆ ಬರಬೇಕು. ಇದಿಂದ ಡಿಗೆ ಬಂದಾಗ ಡಾಲರ್, ಹ್ಯಾಶಿಂದ ಇದು ಡಿದಿಂದ ಈ ಸಿಗೆ ಬಂದಾಗ ಹ್ಯಾಶ್. ಡಾಲರ್ ಹ್ಯಾಶ್ ಎರಡು ಅಪೋಸಿಟ್ ಸಿಂಬಲ್ ಬಂದು ಇಲ್ಲಿ ಅಪೋಸಿಟ್, ನೀವು ರಿವರ್ಸ್ ಮಾಡಿದ್ರು ಕೂಡ ಅಪೋಸಿಟೇ ಆಗ್ತವೆ, ಅದಕ್ಕೋಸ್ಕರ ಎರಡು ಅಪೋಸಿಟ್ ಬಂದಿರೋದ್ರಿಂದ ಇದು ರಾಂಗ್ ಆಯಿತು. ಆನ್ಸರ್ ಏನಿರೋದು ಓನ್ಲಿ ಒನ್ ಫಾಲೋಸ್, ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಸೇಮ್ ಮ್ಯಾಜಿಕ್ ಬಾಕ್ಸ್ ಪ್ರತಿ ಸರಿ ಹಾಕ್ಬೇಕು ನಾನು, ಇರಲಿ ಬಿಡ್ರಿ ಹಾಕೋಣ. ಇಲ್ಲೇನು ಬಂತು? @ ಬಂತು. ಎಕ್ಸ್ ಈ ಸ್ಮಾಲರ್ ಅಂತಂದರೆ ಪರ್ಸೆಂಟೇಜ್ ಇಲ್ಲಿ ಬಂತು, ಡಾಲರ್ ಇಲ್ಲಿ ಬಂತು, ಸ್ಟಾರ್ ಇಲ್ಲಿ ಬಂತು, ಹ್ಯಾಶ್ ಇಲ್ಲಿ ಬಂತು. ಟ್ರೈ ಮಾಡಿರಿ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಪಿದಿಂದ ಎಸ್ಸಿಗೆ ಬರೋಣ ಮೊದಲು. ಪಿದಿಂದ ಎಸ್, ಪಿ ಇಲ್ಲೈತೆ. ಪಿದಿಂದ ಎಸ್ಸಿಗೆ ಹೋಗ್ಬೇಕಂತಂದ್ರೆ ನಾವು ಪಿದಿಂದ ಕ್ಯೂಗೆ ಬರಬೇಕು, ಕ್ಯೂದಿಂದ ಆರ್ದಿಂದ ಎಸ್ ಅಪೋಸಿಟ್. @ ಪರ್ಸೆಂಟೇಜ್ ಉಲ್ಟಾ ಬಂದಿರೋದ್ರಿಂದ ಪರ್ಸೆಂಟೇಜ್ ಅಪೋಸಿಟ್ ಹ್ಯಾಶ್ ಆಗುತ್ತೆ. $ಹ್ಯಾಶ್, ಇವರು ಮೂರದ ಮಧ್ಯೆ ಕಾಮನ್ ಬರೋದು ಹ್ಯಾಶ್ ಬರುತ್ತೆ. ಈ ಮೂರದ ಮಧ್ಯೆ ಹ್ಯಾಶ್ ಇಲ್ಲಿರೋದ್ರಿಂದ ಒಂದೇದು ಕರೆಕ್ಟ್ ಆಯಿತು. ಸೆಕೆಂಡ್ ಒನ್, ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕು. ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕಂತಂದರೆ $ಪರ್ಸೆಂಟೇಜ್, ಕ್ಯೂದಿಂದ ಆರ್ಗೆ ಬಂದ್ವಿ, ಆರ್ದಿಂದ ಎಸ್ಗೆ ಇಲ್ಲಿ ಅಪೋಸಿಟ್ ಹೋದಾಗ ಪರ್ಸೆಂಟೇಜ್ ಅಪೋಸಿಟ್ ಹ್ಯಾಶ್ ಆಗುತ್ತೆ. ಹ್ಯಾಶ್ ಆ್ಯಂಡ್ ಡಾಲರ್ ಮಧ್ಯೆ ಹ್ಯಾಶೇ ಬರುತ್ತೆ, ಇಲ್ಲಿ ಹ್ಯಾಶ್ ಇರೋದ್ರಿಂದ ಇದು ಕೂಡ ಫಾಲೋ ಆಗುತ್ತೆ. ನೆಕ್ಸ್ಟ್ ಟಿದಿಂದ ಆರ್ ಬರಬೇಕು. ಟಿದಿಂದ ಆರ್ ಬರಬೇಕಂದ್ರೆ ಟಿದಿಂದ ಎಸ್ಸಿಗೆ ಬರಬೇಕು, ಅಪೋಸಿಟ್ ಬಂದ್ವಿ, ಹ್ಯಾಶಿದು ಉಲ್ಟಾ ಏನಾಗುತ್ತೆ? ಡಾಲರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಎಸ್ದಿಂದ ಆರ್ಗೆ ಬರಬೇಕು. ಎಸ್ದಿಂದ ಆರ್ ಅಂದ್ರೆ ಕರೆಕ್ಟ್ ಐತೆ, ಪರ್ಸೆಂಟೇಜ್ ಐತೆ. ಡಾಲರ್ ಆ್ಯಂಡ್ ಪರ್ಸೆಂಟೇಜ್ ಕ್ರಾಸ್ ಸಿಂಬಲ್ ಇರೋದ್ರಿಂದ ಇದು ರಾಂಗ್ ಆಯಿತು. ಇದು ಯಾವ ಥರ ರಾಂಗ್ ಅಂದರೆ ರಿಲೇಷನ್ ನಾಟ್ ಎಕ್ಸಿಸ್ಟ್, ಲಾಜಿಕಲಿ ರಾಂಗ್ ಆಯಿತು. ರಿಲೇಷನ್ ಎಕ್ಸಿಸ್ಟ್ ಇಲ್ಲ ಅಂತೇಳಿ. ರಿಲೇಷನ್ ಎಕ್ಸಿಸ್ಟ್ ಇಲ್ಲ ಅಂತಂದರೆ ನೋ ರಿಲೇಷನ್, ನಮ್ಗೆ ಈ ಸ್ಟೇಟ್ಮೆಂಟ್ ಪ್ರಕಾರ ರಿಲೇಷನ್ ಸಿಗ್ತಿಲ್ಲ. ಬಟ್ ಇದ್ರದ್ದು ಅವು 3 ಯೂನಿವರ್ಸಲ್ ರಿಲೇಷನ್ ಅದಾವಲ್ಲ, ಅದರಲ್ಲಿ ಯಾವ್ದಾರ ಒಂದು ಆಗಿರ್ಬೋದು ಅಂತ ಅರ್ಥ. ನೆಕ್ಸ್ಟ್ ಪಿದಿಂದ ಟಿಗೆ ಹೋಗ್ಬೇಕಂತಂದ್ರೆ ಫುಲ್ ಟ್ರಾವೆಲ್ ಮಾಡಬೇಕಾಗತ್ತೆ. ಪಿದಿಂದ ಟಿಗೆ ಹೋದರೆ ಫುಲ್ ಟ್ರಾವೆಲ್ ಆಯ್ತು. ನೋಡೋಣ, ಪಿದಿಂದ ಟಿ ಹೋಗ್ಬೇಕಂತಂದ್ರೆ ಫಸ್ಟ್ ಪಿದಿಂದ ಕ್ಯೂಗೆ ಹೋಗ್ಬೇಕು, ಕ್ಯೂದಿಂದ ಆರ್ಗೆ ಹೋಗ್ಬೇಕು, ಆರ್ದಿಂದ ಎಸ್ ಬರಬೇಕು, ಎಸ್ದಿಂದ ಟಿಗೆ ಹೋಗ್ಬೇಕು. ಇಲ್ಲಿ $ಡಾಲರ್ ಐತೆ, ಇವೆರಡು ಚೇಂಜ್ ಆಗಂಗಿಲ್ಲ. ಬಟ್ ಇಲ್ಲಿ ಅಪೋಸಿಟ್ ಬಂದಿದೆ, ಪರ್ಸೆಂಟೇಜ್ ಜಾಗದಾಗ ಅಪೋಸಿಟ್ ಬಂದಿವಿ. ಅಪೋಸಿಟ್ ಬಂದಾಗ ಪರ್ಸೆಂಟೇಜ್ ಇರೋದು ಸ್ಟಾರ್ ಆಗುತ್ತೆ, ಇಲ್ಲಿ ಸ್ಟಾರ್ ಬಂತು, ಈ ಸ್ಟಾರ್ ಬಂತು. ಇಲ್ಲಿ ನೆಕ್ಸ್ಟ್ ನೋಡೋಣ, ಇಲ್ಲಿ ಅಪೋಸಿಟ್ ಬಂದಿಲ್ಲ, ಸ್ಟೇಟ್ ಹೋಗಿದ್ದೀವಿ, ಇಲ್ಲಿ ಹ್ಯಾಶ್ ಉಳಿದಿದೆ. $$ ಸ್ಟಾರ್ ಹ್ಯಾಶ್, $$
ಸ್ಟಾರ್ ಹ್ಯಾಶ್ ಒಂದು ಜೈ ಅಪೋಸಿಟ್ ಒಂದು ಇದು ಈ ಥರ ಸಿಂಬಲ್ ಬಂದಿರೋದ್ರಿಂದ ಇದು ರಾಂಗ್ ಆಯ್ತು. ಡೈರೆಕ್ಟ್ ಇದು ಕೂಡ ರಿಲೇಷನ್ ಹೇಳೋಕ್ಕಾಗಂಗಿಲ್ಲ. ಓಕೆ, ಇವಾಗ ಆಟ್ ದ ರೇಟ್ ಎಲ್ಲೈತಿ ಪಿ ಮತ್ತು ಕ್ಯೂ ಈಕ್ವಲ್ ಅದಾವೆ, ಪಿ ಮತ್ತು ಕ್ಯೂ ಈಕ್ವಲ್ ಅದಾವೆ. ಪಿ ಮತ್ತು ಕ್ಯೂ ಈಕ್ವಲ್ ಅದಾವೆ ಅಂದರೆ ಇವೆರಡು ಈಕ್ವಲ್ ಅದಾವೆ. ಆದ್ದರಿಂದ ಇಲ್ಲ, ಈ ಎರಡು ಇಂಡಿವಿಜುವಲಿ ರೈಟ್ ಇದಾವೆ. ಇಂಡಿವಿಜುವಲಿ ರೈಟ್ ಇರಲಿಲ್ಲ ಅಂತಂದರೆ ಐದಾರು ಕಂಡೀಷನ್ ಚೆಕ್ ಮಾಡ್ತಿದ್ವಿ. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ ಥರದ ಕ್ವಶನ್ ಬಂದಾಗ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ಯೂದಿಂದ ಎಕ್ಸ್ ಹೋಗ್ಬೇಕು. ಯೂದಿಂದ ವಿ ಬಂದರೆ ಇಲ್ಲಿ ವಿ ಎಲ್ಲಿ ಕಂಟಿನ್ಯೂ ಇಲ್ಲ. ಇಲ್ಲಿ ನೋಡೋಣ, ಯೂದಿಂದ ಜಡ್ ಬರೋಣ, ಜಡ್ದಿಂದ ವಾಯ್ ಹೋಗ್ಬೋದು, ವಾಯ್ದಿಂದ ಎಕ್ಸ್ ಹೋಗ್ಬೋದು. ಕಂಟಿನ್ಯೂ ಆಗಿ ಎಲ್ಲ ಕಡೆ ರಿವರ್ಸ್ ಹೋಗ್ತಿದ್ವಿ. ಎಲ್ಲ ಕಡೆ ರಿವರ್ಸ್ ಹೋಗ್ತಿದ್ವಿ. ಇಲ್ಲಿ ಎರಡು ಕಾಮನ್ ಅದಾವೆ, ಇಲ್ಲಿ ಎರಡು ಕಾಮನ್ ಅದಾವೆ ಅಂದರೆ ಇಗ್ನೋರ್ ಮಾಡ್ಬೋದು. ನಾವು ಇಗ್ನೋರ್ ಮಾಡಿ ಡೈರೆಕ್ಟ್ ಹೋಗ್ಬೋದು. ಇಲ್ಲಿ ಹ್ಯಾಶ್ ಅದ, ಸ್ಟಾರ್ ಅದ, ಡಾಲರ್ ಅದ. ಮ್ಯಾಜಿಕ್ ಬಾಕ್ಸ್ ಹಾಕಿಲ್ಲಲ್ಲ. ಓಕೆ, ಎಟ್ ದ ರೇಟ್ ಹ್ಯಾಶ್ ಡಾಲರ್, ಇಲ್ಲೇನೈತೆ ಪರ್ಸೆಂಟೇಜ್ ಸ್ಟಾರ್ ಐತೆ. ಓಕೆ, ಹ್ಯಾಶ್ ಬಂದೈತಿ, ಸ್ಟಾರ್ ಐತಿ, ಡಾಲರ್ ಐತಿ. ಹ್ಯಾಶ್ ಸ್ಟಾರ್ ಡಾಲರ್ ಕ್ರಾಸ್ ಸಿಂಬಲ್, ಹಿಂಗೂ ಕ್ರಾಸ್ ಐತಿ, ಹಿಂಗೂ ಕ್ರಾಸ್ ಐತಿ. ಕ್ರಾಸ್ ಬಂದಿರೋದ್ರಿಂದ ಒಂದೇದು ರಾಂಗ್ ಆಯ್ತು. ಸೆಕೆಂಡ್ ಒನ್, ಜಡದಿಂದ ಎಕ್ಸಿಗೆ ಹೋಗೋಣ. ಜಡದಿಂದ ಎಕ್ಸಿಗೆ ಹೋಗ್ಬೇಕಂತಂದರೆ ಸ್ಟಾರ್ ಡಾಲರ್ ಎರಡು ಸಿಂಬಲ್ ಬರ್ತಾವೆ. ಸ್ಟಾರ್ ಡಾಲರ್ ಉಲ್ಟಾ ಬಂದಾಗ, ಸ್ಟಾರ್ ಡಾಲರ್ ಮಧ್ಯೆ ಸ್ಟಾರ್ ಬರುತ್ತೆ. ಉಲ್ಟಾ ಬಂದಾಗ ಇದ್ರ ಅಪೋಸಿಟ್ ಪರ್ಸೆಂಟೇಜ್ ಆಗುತ್ತೆ. ಪರ್ಸೆಂಟೇಜ್ ಇರೋದ್ರಿಂದ ಕರೆಕ್ಟ್ ಆಯಿತು. ವಾಯ್ ಆಟ್ ದ ರೇಟ್ ಯು, ವಾಯ್ದಿಂದ ಯು ಹೋಗ್ಬೇಕು. ವಾಯ್ದಿಂದ ಯು ಹೋಗ್ಬೇಕಂತಂದ್ರೆ ವಾಯ್ದಿಂದ ಜಡ್ ಬಂದ್ವಿ, ಜಡ್ದಿಂದ ಯು. ಸ್ಟಾರ್ ಮತ್ತು ಹ್ಯಾಶ್, ಸ್ಟಾರ್ ಹ್ಯಾಶ್ ಅಪೋಸಿಟ್ ಸಿಂಬಲ್, ರಾಂಗ್ ಆಯಿತು. ವಿ ಮತ್ತು ವಾಯ್ಗೆ ಬರೋಣ. ವಿ ಮತ್ತು ವಾಯ್ ಅಂದರೆ ವಿದಿಂದ ಎಲ್ಲಿ ಬರ್ಬೇಕು ನಾವು, ಫಸ್ಟ್ ಯುಗೆ ಬರಬೇಕು, ಪರ್ಸೆಂಟೇಜ್ ಸಿಕ್ತು. ಯುದಿಂದ ಜಡ್ ಹೋದ್ವಿ, ಜಡ್ ಹೋದಾಗ ಹ್ಯಾಶ್ ಐತಿ. ಹ್ಯಾಶ್ ಅಂದರೆ ಏನಾಗುತ್ತೆ, ಅಪೋಸಿಟ್ ಹೋಗಿ ಡಾಲರ್ ಆಗುತ್ತೆ. ಪರ್ಸೆಂಟೇಜ್ ಡಾಲರ್ ಇಲ್ಲೇ ಅಪೋಸಿಟ್ ಸಿಂಬಲ್ ಸಿಕ್ಕಿರೋದ್ರಿಂದ ಇದು ಕೂಡ ಇಲ್ಲೇ ರಾಂಗ್ ಆಯಿತು. ಅರ್ಥ ಆಯ್ತು ಅನ್ಕೊತೀವಿ. ನೆಕ್ಸ್ಟ್ ಕ್ವಶನ್. ಇನ್ನು ಎಷ್ಟಿದಾವೆ ಕ್ವಶನ್? 2 3 4 5 6 7 8 9 10 11. ಓಕೆ, ಇನ್ನೂ 11 ಕ್ವಶನ್ ಇದೆ. ಟ್ರೈ ಮಾಡಿರಿ. ಇದು ಚೇಂಜ್ ಆಗಿದಾವ ಸೆಕೆಂಡು. ಚೇಂಜ್ ಆಗಿಲ್ಲ. ಓಕೆ, ಇದು ಸಾಲ್ವ್ ಮಾಡಿದಾರೆ ಅಂತ ಅನ್ಕೊತೀನಿ. ನೋಡೋಣ ಏನೈತೆ. ಜಿದಿಂದ ಜೆಗೆ ಹೋಗ್ಬೇಕು ನೀವು. ಜಿಯಿಂದ ಜೆಗೆ ಹೋಗಾಗ ಮೊದಲು ಮ್ಯಾಜಿಕ್ ಬಾಕ್ಸ್ ಹಾಕೋಣ. ಮ್ಯಾಜಿಕ್ ಬಾಕ್ಸಲ್ಲಿ ಇಲ್ಲಿ ಆಟ್ ದ ರೇಟು, ಇಲ್ಲಿ ಹ್ಯಾಶ್, ಇಲ್ಲಿ ಡಾಲರ್, ಪರ್ಸೆಂಟೇಜ್, ಸ್ಟಾರ್, ಇದರ ಪ್ರಕಾರ ಇಲ್ಲಿ ಹಾಕಿದ್ವಿ.
ಜಿದಿಂದ ಜೆ ಹೋಗೋಣ. ಜಿದಿಂದ ಜೆ ಹೋಗ್ಬೇಕಂದ್ರೆ ಜಿದಿಂದ ಎಫ್ ಬಂದರೆ ಎಫ್ದಿಂದ ಕಂಟಿನ್ಯೂ ಇಲ್ಲ, ಅದರಿಂದ ಜಿದಿಂದ ಎಚ್ಗೆ ಬರೋಣ. ಜಿದಿಂದ ಎಚ್ ಅಪೋಸಿಟ್, ಜಿದಿಂದ ಎಚ್, ಎಚ್ದಿಂದ ಐದಿಂದ ಜೆ ಅಂದರೆ ಸ್ಟಾರ್ ಪರ್ಸೆಂಟೇಜ್ ಡಾಲರ್ ಕ್ರಾಸ್ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಒಂದೇದು ರಾಂಗ್ ಆಯಿತು. ಐದಿಂದ ಜೆಗೆ ಬರೋಣ. ಐದಿಂದ ಜೆಗೆ ಬಂದರೆ ಐದಿಂದ ಜೆ ಡಾಲರ್ ಐತೆ, ಬಟ್ ಇಲ್ಲಿ ಏನೈತೆ ಸ್ಟಾರ್ ಐತೆ. ಐದಿಂದ ಜೆ ಸ್ಟಾರ್ ಐತೆ. ಓಕೆ, ಐದಿಂದ ಜೆ ಸ್ಟಾರ್ ಐತೆ, ಅದರಿಂದ ಇದು ಕೂಡ ರಾಂಗ್ ಆಯಿತು. ಇಲ್ಲಿ ಡಾಲರ್ ಐತೆ, ಅದರಿಂದ ರಾಂಗ್ ಆಯಿತು. ಬಟ್ ಇಲ್ಲಿ ಜಿ ಮತ್ತು ಐ ಎರಡರ ಮಧ್ಯೆ ಏನು ಸಿಂಬಲ್ ನೋಡೋಣ. ಇಲ್ಲಿ ಜೆ ಅದ, ಇಲ್ಲಿ ಜಿ ಅದ, ಇಲ್ಲಿ ಜಿ ಅದ, ಇದು ಐ ಅದ. ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ನನಗೆ, ನಾನು ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತೇಳಿ. ಓಕೆ, ಒಂದು ಸೆಕೆಂಡ್. # ಡಾಲರ್ ಸ್ಟಾರ್ ಪರ್ಸೆಂಟೇಜ್. ಇದು ಇಂಡಿವಿಜುವಲಿ ರಾಂಗ್ ಆಯಿತು, ಇದು ರಾಂಗ್ ಆಯಿತು. ಇಲ್ಲಿ ಜೆ ಅದ, ಇಲ್ಲಿ ಜೆ ಅದ. ಜಿ ಮತ್ತು ಐ ಎರಡು ಈಕ್ವಲ್ ಅದಾವನ್ ಚೆಕ್ ಮಾಡಿರಿ ಒಂದು ಸರಿ. ಜಿ ಇಲ್ಲೈತಿ, ಐ ಇಲ್ಲೈತೆ. ಸ್ಟಾರ್ ಪರ್ಸೆಂಟೇಜ್ ಬಂದಿರೋದ್ರಿಂದ ಅಪೋಸಿಟ್ ಸಿಂಬಲ್ ಎರಡು ಈಕ್ವಲ್ ಇಲ್ಲ, ಅದರಿಂದ ಎರಡು ರಾಂಗ್ ಆದವು ಅಷ್ಟೇ. ನೆಕ್ಸ್ಟ್ ಜೆದಿಂದ ಐಗೆ ಬರೋಣ. ಜೆದಿಂದ ಐ ಉಲ್ಟಾ ಹೋಗ್ತಿದ್ವಿ. ಜೆದಿಂದ ಐಗೆ ಉಲ್ಟಾ ಬಂದಾಗ ಡಾಲರ್ ಇರೋದೇನಾಗುತ್ತೆ, ಹ್ಯಾಶ್ ಆಗುತ್ತೆ. ಇಲ್ಲಿ ಹ್ಯಾಶ್ ಇಲ್ಲ, ಇದು ಕೂಡ ಇದು ರಾಂಗ್ ಆಯಿತು. ಐದಿಂದ ಜಿಗೆ ಬರೋಣ. ಐದಿಂದ ಜಿ ಅಂದರೆ ಐದಿಂದ ಫಸ್ಟಿಗೆ ನಾವು ಎಲ್ಲಿ ಬರಬೇಕು, ಐದಿಂದ ಎಚ್ಗೆ ಬಂದ್ವಿ, ಎಚ್ದಿಂದ ಜಿಗೆ ಬಂದ್ವಿ. ಪರ್ಸೆಂಟೇಜ್ ಮತ್ತು ಹ್ಯಾಶ್ ಇವೆರಡದ ಕಾಮನ್ ಸಿಂಬಲ್ ಪರ್ಸೆಂಟೇಜ್ ಬರುತ್ತೆ. ಬಟ್ ಉಲ್ಟಾ ಬಂದಿರೋದ್ರಿಂದ ಅಪೋಸಿಟ್ ಸಿಂಬಲ್ ಪರ್ಸೆಂಟೇಜ್ ಯಾವುದೈತೆ, ಹ್ಯಾಶ್ ಐತೆ. ಇಲ್ಲಿ ಸ್ಟಾರ್ ಐತೆ, ಇಲ್ಲಿ ಹ್ಯಾಶ್ ಕೊಟ್ಟಿರೋದ್ರಿಂದ ಇದು ಕೂಡ ರಾಂಗ್ ಐತೆ. ಆನ್ಸರ್ ಏನೈತೆ ಇದ್ರದ್ದು, ನನ್ ಆಫ್ ದೀಸ್, ಯಾವುದು ಫಾಲೋ ಮಾಡಲ್ಲ. ಇದರಲ್ಲಿ ಯಾವುದೂ ಫಾಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಐದಿಂದ ಜೆಗೆ ಒಂದ್ಸರಿ ನೋಡೋಣ. ಐದಿಂದ ಜೆ ಓಕೆ ಕರೆಕ್ಟ್ ಐತೆ. ಯಾವುದು ಫಾಲೋ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ಬರೋಣ. ಓಕೆ, ಈ ಕ್ವಶನ್ ಟ್ರೈ ಮಾಡಿರಿ. ಈ ಕ್ವಶನಲ್ಲಿ ಏನಿದೆ ಅಂತಂದರೆ ಎಲ್ಲ ಸಿಂಬಲ್ಸ್ಗಳು ಚೇಂಜ್ ಆಗಿದ್ದಾವೆ. ಮೊದಲಿನ ಸಿಂಬಲ್ ಅನ್ಕೋಕೆ ಹೋಗ್ಬೇಡ್ರಿ, ಸಿಂಬಲ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ. ಅಂದರೆ ಸಿಂಬಲ್ಸ್ದು ಇದು ಮೀನಿಂಗ್ಗಳು ನೋಡೋಣ ಇವಾಗ ಏನೇನು ಚೇಂಜ್ ಆಗಿದೆ ಅಂತ. ಒಂದು ಸೆಕೆಂಡ್, ಇದು ಕ್ವಶನ್ ನಾನೇ ಹೇಳ್ತೇನೆ ಒಂದು. ಓಕೆ, ನಮ್ಮ ಮ್ಯಾಜಿಕ್ ಬಾಕ್ಸ್ ಪ್ರಕಾರ ಇಲ್ಲಿ ಗ್ರೇಟರ್ ಅದ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಅದ, ಇಲ್ಲಿ ಈಕ್ವಲ್ ಅದ, ಇಲ್ಲಿ ಲೆಸರ್ ಅದ, ಲೆಸರ್ ಆರ್ ಈಕ್ವಲ್ ಅದ. ಇದೇ ಥರ ಮ್ಯಾಜಿಕ್ ಬಾಕ್ಸ್ ಹಾಕೋಣ ಇವಾಗ ಸಿಂಬಲ್ಸ್ಗಳು ತೊಗೊಂಡು. ಎ ಈಸ್ ನೈದರ್ ಸ್ಮಾಲರ್ ದ್ಯಾನ್ ನಾರ್ ಈಕ್ವಲ್ ಅದ. ಸಣ್ಣದು ಇಲ್ಲ, ಈಕ್ವಲ್ ಇಲ್ಲ ಅಂತಂದ್ರೆ ದೊಡ್ಡದಿರ್ತೈತೆ. @ ಅಂದ್ರೆ ದೊಡ್ಡದು, ಇಲ್ಲಿ ದೊಡ್ಡದು ಬರ್ತದೆ. @ ಇಲ್ಲಿ ಬಂತು, ಇಲ್ಲಿ ಬಂತು. ನೆಕ್ಸ್ಟ್ ನೈದರ್ ಗ್ರೇಟರ್ ನಾರ್ ಈಕ್ವಲ್ ಅಂತಂದ್ರೆ ಸಣ್ಣದು ಬರ್ತದೆ, ಹ್ಯಾಶ್ ಇಲ್ಲಿ ಬಂತು. ಎ ಈಸ್ ನಾಟ್ ಗ್ರೇಟರ್ ಅಂತಂದರೆ ದೊಡ್ಡದಿಲ್ಲ ಅಂತಂದರೆ ಸಣ್ಣದು ಅಥವಾ ಈಕ್ವಲ್ ಆಗಿರ್ಬೋದು, ಅಂದರೆ ಇಲ್ಲಿ ಬರ್ತೈತಿ ಪರ್ಸೆಂಟೇಜ್. ಡಾಲ್ ಅಂತಂದರೆ ಎ ಈಸ್ ನಾಟ್ ಸ್ಮಾಲರ್ ದ್ಯಾನ್ ಬಿ ಅಂತಂದರೆ ಸ್ಮಾಲರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಸ್ಮಾಲರ್ ಇಲ್ಲ ಅಂತಂದ್ರೆ ಏನಿರ್ಬೋದು, ದೊಡ್ಡದಿರ್ಬೋದು ಅಥವಾ ಈಕ್ವಲ್ ಇರ್ಬೋದು. ಡಾಲರ್ ಇಲ್ಬೋದು, ಗ್ರೇಟರ್ ಆರ್ ಈಕ್ವಲ್ ಅಂತೇಳಿ. ನೈದರ್ ಸ್ಮಾಲರ್ ನಾರ್ ಗ್ರೇಟರ್ ಅಂತಂದರೆ ಈಕ್ವಲ್ ಇರ್ತೈತಿ. ಸಣ್ಣದು ಇಲ್ಲ ದೊಡ್ಡದು ಇಲ್ಲ ಅಂತಂದ್ರೆ ಈಕ್ವಲ್ ಇರ್ತೈತಿ. ಕಾಪಿರೈಟ್ ಸೆಂಟರ್ ಅಂತ ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ @ ಐತಿ ಇದು. ಇವಾಗ ಈ ಕ್ವಶನ್ ಸಾಲ್ವ್ ಮಾಡೋಣ. ಕೇಳಿರೋದೇನು, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಮೇಕ್ ಎ @ ಕೆ ಆ್ಯಂಡ್ Z# ಕೆ ಡೆಫಿನೆಟ್ಲಿ ನಾಟ್ ಟ್ರೂ ಅಂತ ಮಾಡಬೇಕು. ಇದು ಫಾಲ್ಸ್ ಮಾಡಬೇಕು. ಡೆಫಿನೆಟ್ಲಿ ಫಾಲ್ಸ್ ಯಾವುದು ಮಾಡುತ್ತಂತ ಕೇಳಿದ್ದಾನೆ. ಓಕೆ, ಡಸ್ ನಾಟ್ ಮೇಕ್ ಕೇಳಿದ್ದಾನೆ. ಡಸ್ ನಾಟ್ ಮೇಕ್ ಅಂತಂದರೆ ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಡೆಫಿನೆಟ್ಲಿ ನಾಟ್ ಟ್ರೂ ಆಗದೇ ಇರೋದು ಯಾವುದು ಅಂತ ಕೇಳ್ತಿದ್ದಾನೆ. ಅದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಅಂದರೆ ನೀವು ಇದರಲ್ಲಿ ಏನು ಮಾಡಬೇಕು, ಡೆಫಿನೆಟ್ಲಿ ಫಾಲ್ಸ್ ಯಾವುದಿದೆ, ಡೆಫಿನೆಟ್ಲಿ ನಾಟ್ ಟ್ರೂ ಯಾವುದಿದೆ ಅದನ್ನು ಕಂಡುಹಿಡಿತೀರ. ಇದರಲ್ಲಿ 3 ಡೆಫಿನೆಟ್ಲಿ ನಾಟ್ ಟ್ರೂ ಇರ್ತವೆ, ಒಂದು ಡೆಫಿನೆಟ್ಲಿ ನಾಟ್ ಟ್ರೂ ಇಲ್ಲ. ಅದು ಯಾವುದು ಅಂತ ಕೇಳ್ತಿದ್ದಾನೆ. ಅದನ್ನು ಕೇಳಿರೋ ಕ್ವಶನ್ ನೋಡ್ರಿ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಈ ಥರದ ಸಮೀಕರಣ ಖಚಿತವಾಗಿ ತಪ್ಪಾಗುವಂತೆ ಮಾಡದು ಅದೈತಿ. ಇದು ಮಾಡುವುದು ಅಲ್ಲ, ಮಾಡೋದು. ತಪ್ಪಾಗುವಂತೆ ಮಾಡೋದು ಅಂದರೆ ಕರೆಕ್ಟ್ ಆಗುತ್ತೆ ಅಂತೇಳಿ. ಇವೆರಡು ಕರೆಕ್ಟ್ ಆಗಬೇಕು. A @ ಕೆ ಮತ್ತು Z# ಇವೆರಡು ಕರೆಕ್ಟ್ ಆಗಬೇಕು. ಯಾವುದರಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಯಾವುದರಲ್ಲಿ ಕರೆಕ್ಟ್ ಆಗುತ್ತೆ? A @ ಕೆ ಆ್ಯಂಡ್ Z# ಇವೆರಡು ಕರೆಕ್ಟ್ ಆಗಬೇಕು. ಆ ಥರದ್ದು ಯಾವುದು ಅಂತ ಕೇಳ್ತಿದ್ದಾನೆ. ಎದಿಂದ ಕೆ ಬರೋಣ. ಒಂದನೇದರಲ್ಲಿ ಎದಿಂದ ಕೆ ಬಂದಾಗ #ಪರ್ಸೆಂಟೇಜ್ ಕಾಪಿರೈಟ್. #ಪರ್ಸೆಂಟೇಜ್ ಮಧ್ಯೆ ಹ್ಯಾಶ್ ಕಾಮನ್ ಸಿಂಬಲ್ ಆಗುತ್ತೆ. ನಮಗೆ ಬೇಕಾಗಿರೋದು @ ಇದು ರಾಂಗ್ ಆಯಿತು. ಇಲ್ಲಿ ಎ ದಿಂದ ಕೆ ಹೋಗ್ಬೇಕು. $@ ಕಾಪಿರೈಟ್. $@
ಸಾರಿ ಡಾಲರ್ at the rate ಹ್ಯಾಶ್ ಅಪೋಸಿಟ್ ಸಿಂಬಲ್ ಬಂದು ಹ್ಯಾಶ್ ಮತ್ತು ಡಾಲರ್ ಎರಡು ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಒನ್ ಎದಿಂದ ಕೆ ಬರೋಣ. ಕಾಪಿರೈಟ್ ಡಾಲರ್ ಕಾಪಿರೈಟ್ ಮಧ್ಯೆ ಬರುತ್ತೆ, ನಮಗೆ ಬೇಕು. ಒಂದೇದು ಕರೆಕ್ಟ್ ಆಯಿತು. ಇನ್ನೊಂದು ಅಪ್ಲೈ ಮಾಡೋಣ. ಝೆಡ್ದಿಂದ ಕೆ, ಝೆಡ್ ಎಲ್ಲೈತಿ ಇಲ್ಲೈತಿ, ಝೆಡ್ದಿಂದ ಕೆ ಉಲ್ಟಾ ಹೋಗ್ತಿದೆ. ಉಲ್ಟಾ ಹೋಗುವಾಗ ಕಾಪಿರೈಟ್ ಡಾಲರ್ ಐತಿ, ಕಾಪಿರೈಟ್ ಡಾಲರ್ ಐತಿ. ಇವು ಮೂರದ ಮಧ್ಯೆ ಕಾಮನ್ ಸಿಂಬಲ್ ಬರುತ್ತೆ. ಬಟ್ ಉಲ್ಟಾ ಹೋಗ್ತಿದ್ದೀವಿ ಅಂದಾಗ ಇರೋದೇನಾಗುತ್ತೆ, ಹ್ಯಾಶ್ ಆಗುತ್ತೆ. ಉಲ್ಟಾ ಬಂದಾಗ ಹ್ಯಾಶ್ ಆಗುತ್ತೆ. ಇಲ್ಲಿ ಹ್ಯಾಶೇ ಐತೆ. ಆದ್ದರಿಂದ ಇದು ಎರಡು ಥರ ಫಾಲೋ ಮಾಡೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಸಿ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇದರಲ್ಲಿ ಕೇಳಿದ್ದು ಏನವನು ಅಂತಂದರೆ, ಈ ಥರ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಗುತ್ತಲ್ಲ, ಇದು ಆಗದೆ ಇರೋ ಥರ ಇರೋ ಆಪ್ಷನ್ ಯಾವುದು ಅಂತಂದರೆ ಇವೆರಡು ಟ್ರೂ ಆಗಬೇಕು. ಒಟ್ಟು ಇದು ಮತ್ತು ಇದು ಎರಡು ಟ್ರೂ ಆಗೋದು ಯಾವುದಿದೆ, ಇವೆರಡು ಟ್ರೂ ಯಾವುದರಲ್ಲಿ ಆಗುತ್ತೆ ಅಂತ ಕೇಳಿದಾನೆ ಅಷ್ಟೇ. ಟ್ರಿಕಿ ಮಾಡಿ ಕೇಳಿರೋದು. ನೆಕ್ಸ್ಟ್ ಕ್ವಶನ್ ಇಲ್ಲೇನು ಕೇಳಿದಾನೆ, ಡೆಫಿನೆಟ್ಲಿ ಟ್ರೂ. ಇಲ್ಲಿ ಕೂಡ ಅದೇ ಕೇಳಿರೋದು. ಇವೆರಡು ಯಾವುದರಲ್ಲಿ ಟ್ರೂ ಇದೆ ಟ್ರೈ ಮಾಡಿರಿ. ಇದು ಕ್ವಶನ್ ಹೋಮ್ವರ್ಕ್ ಬೇಡ, ಇದು ಇಲ್ಲೇ ಟ್ರೈ ಮಾಡಿರಿ. ಯಾವುದು ಟ್ರೂ ಇದೆ ಅಂತ ಕೇಳಿದಾನೆ. ಅಪ್ಲೈ ಮಾಡಿರಿ. ಆರದಿಂದ ಈಗ ಹೋಗ್ಬೇಕು. ಆರದಿಂದ ಈಗ ಹೋದಾಗ ಡಾಲರ್ ಬೇಕು. ಆರದಿಂದ ಈಗ ಹೋಗೋಣ. ಆರದಿಂದ ಈಗ ಹೋದಾಗ ಪರ್ಸೆಂಟೇಜ್ ಅದ. ಪರ್ಸೆಂಟೇಜ್ ಅಪೋಸಿಟ್ ಸಿಂಬಲ್ ರಾಂಗ್. ನೆಕ್ಸ್ಟ್ ಆರದಿಂದ ಈಗ ಹೋಗೋಣ. ಆರದಿಂದ ಈಗ ಹೋದಾಗ ಡಾಲರ್ ಮಧ್ಯೆ ಡಾಲರ್ ಬರುತ್ತೆ. ಇಲ್ಲಿ ಡಾಲರ್ ಐತೆ, ಒಂದು ಕರೆಕ್ಟ್ ಆಯಿತು. ಎರಡನೇದು ಅಪ್ಲೈ ಮಾಡಿ ನೋಡೋಣ. ಎಸ್ದಿಂದ ಈಗ ಬರೋಣ. ಎಸ್ದಿಂದ ಈಗ ಬಂದರೆ ಪರ್ಸೆಂಟೇಜ್ ಬೇಕು. ಎಸ್ ಇಲ್ಲೈತೆ, ಇ ಇಲ್ಲೈತೆ. ಎಸ್ದಿಂದ ಈಗ ಬಂದಾಗ ಪರ್ಸೆಂಟೇಜ್ ಬೇಕು. ಎಸ್ದಿಂದ ಈಗ ಬಂದಾಗ ಪರ್ಸೆಂಟೇಜ್ ಬೇಕಂತಂದರೆ ಡಾಲರ್ ಇದು ಪರ್ಸೆಂಟೇಜ್ ಕೆಳಗಡೆ ಐತೆ, ಡಾಲರ್ ಮೇಲೆ ಐತೆ. ಎರಡು ಅಪೋಸಿಟ್ ಸಿಂಬಲ್ ರಾಂಗ್ ಆಯಿತು. ಎರಡನೇದು ಆಗಂಗಿಲ್ಲ. ನೆಕ್ಸ್ಟ್ ಏನು ಬರೋಣ, ಮತ್ತು ವಾಪಸ್ ಆರದಿಂದ ಈಗ ಅಪ್ಲೈ ಮಾಡೋಣ. ಆರದಿಂದ ಈ ಡಾಲರ್ ಬೇಕು, ಆರರಿಂದ ಈ ಪರ್ಸೆಂಟೇಜ್ ಐತೆ, ರಾಂಗ್ ಆಯಿತು. ಆರದಿಂದ ಈ ಡಾಲರ್ ಬೇಕು, ಕಾಪಿರೈಟ್ ಹ್ಯಾಶ್ ಐತೆ. ಆರದಿಂದ ಈ ಡಾಲರ್ ಬೇಕು, ಬಟ್ ಕಾಪಿರೈಟ್ ಹ್ಯಾಶ್ ಐತೆ. ಕಾಪಿರೈಟ್ ಹ್ಯಾಶ್ ಇರೋದ್ರಿಂದ ಹ್ಯಾಶ್ ಬರುತ್ತೆ ಇಲ್ಲಿ, ಇದು ಕೂಡ ರಾಂಗ್ ಆಯಿತು. ಆನ್ಸರ್ ನನ್ ಆಫ್ ದಿ ಅಬೋ. ಇದು ಯಾಕೆ ರಾಂಗ್ ಆಯಿತು, ಇದರಲ್ಲಿ ಆರದಿಂದ ಈ ಕರೆಕ್ಟ್ ಐತೆ. ಡಾಲರ್ ಮಧ್ಯೆ ಇಲ್ಲಿ ಕೂಡ ಇದು ರಾಂಗ್ ಆಗೈತೆ. ಡಾಲರ್ ಮತ್ತು ಮಧ್ಯೆ ಡಾಲರ್ ಆ್ಯಂಡ್ ಮಧ್ಯೆ ಬರುತ್ತೆ. ಬಟ್ ಇಲ್ಲಿ ಡಾಲರ್ ಕೊಟ್ಟಿದ್ದಾನೆ, ಅದರಿಂದ ಎರಡೂ ರಾಂಗ್ ಐತೆ. ಎಲ್ಲನೂ ರಾಂಗ್ ಇದ್ರದ್ದು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಕೇಳಿರೋದನ್ನು ಡೆಫಿನೆಟ್ಲಿ ನಾಟ್ ಟ್ರೂ, ಡೆಫಿನೆಟ್ಲಿ ರಾಂಗ್ ಕೇಳಿದ್ದಾನೆ. ಡೆಫಿನೆಟ್ಲಿ ರಾಂಗ್ ಯಾವುದಿದೆ ಅಂತ ಕೇಳಿದ್ದಾನೆ. ಇದು ಒಂದು ಸ್ಟೇಟ್ಮೆಂಟ್ ಐತಿ. ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಇವೆಲ್ಲವೂ ಅಪ್ಲೈ ಮಾಡಿರಿ, ಯಾವುದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ ಅಂತ ಹೇಳ್ರಿ. ಡೆಫಿನೆಟ್ಲಿ ರಾಂಗ್ ಕೇಳಿದ್ದಾನೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಕೂಡ. ಮೊದಲು ಒಂದೊಂದು ಸಿಂಗಲ್ ಕ್ವಶನ್ಸ್ಗಳಲ್ಲಿ ಹೇಳಿದ್ದೀನಿ ಕೂಡ. ಮ್ಯಾಜಿಕ್ ಬಾಕ್ಸ್ ಹಾಕ್ತೀನಿ ಇಲ್ಲೇ. ಮ್ಯಾಜಿಕ್ ಬಾಕ್ಸ್ ಕಾಪಿರೈಟ್ ಸೆಂಟರ್ ಇತ್ತು, ಡಾಲರ್ ಇಲ್ಲಿ, ಆಮೇಲೆ ಇಲ್ಲಿ, ಪರ್ಸೆಂಟೇಜ್ ಹ್ಯಾಶ್. ಟ್ರೈ ಮಾಡಿರಿ.
ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ, ಜಾಸ್ತಿ ಟೈಮ್ ಕೊಟ್ಟದ್ದು. ನೋಡೋಣ, ಎಮ್ದಿಂದ ಪಿಗೆ ಹೋಗ್ಬೇಕು ನಾವು. ಎಮ್ದಿಂದ ಪಿಗೆ ಅಂದರೆ ಹ್ಯಾಶ್ ಬೇಕು. ಎಮ್ ಇಲ್ಲೈತೆ, ಪಿ ಇಲ್ಲೈತೆ. ಎಮ್ಮಿಂದ ಪಿಗೆ ಬಂದ್ವಿ, ಪರ್ಸೆಂಟೇಜ್ ಸಿಕ್ತು, ಹ್ಯಾಶ್ ಸಿಕ್ತು, ಕಾಪಿರೈಟ್. ಯಾವ ಸಿಕ್ತು? ಪರ್ಸೆಂಟೇಜ್, ಹ್ಯಾಶ್, ಕಾಪಿರೈಟ್. ಇವು ಮೂರದ ಮಧ್ಯೆ ಕಾಮನ್ ಯಾವ್ದು ಬರುತ್ತೆ? ಹ್ಯಾಶ್ ಬರುತ್ತೆ. ಈ ಕಡೆ ಇರೋದು ಹ್ಯಾಶ್ ಬರುತ್ತೆ. ಇಲ್ಲಿ ಹ್ಯಾಶ್ ಇರೋದ್ರಿಂದ ಇದು ಟ್ರೂ ಆಯಿತು. ಬಟ್ ನಮಗೆ ಟ್ರೂ ಇರೋದು ಬೇಕಾಗಿಲ್ಲ, ಡೆಫಿನೆಟ್ಲಿ ನಾಟ್ ಫಾಲೋ ಅಥವಾ ಡೆಫಿನೆಟ್ಲಿ ಫಾಲ್ಸ್ ಬೇಕಾಗಿದೆ. ಓದಿಂದ ಟಿಗೆ ಹೋಗೋಣ. ಓದಿಂದ ಟಿಗೆ ಅಂದರೆ ಇಲ್ಲಿಂದ ಇಲ್ಲಿಗೆ. ಓದಿಂದ ಟಿಗೆ ಹೋದಾಗ ಕಾಪಿರೈಟ್ ಕಾಪಿರೈಟ್. ಕಾಪಿರೈಟ್ ಕಾಪಿರೈಟ್ ಬಂದಾಗ ಈ ಸಿಂಬಲ್ ಬರುತ್ತೆ, ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದವನು ಕಾಪಿರೈಟ್ ಅಂದರೆ ಏನು? ಈ ಸಿಂಬಲ್ ಬರುತ್ತೆ ಅಂತ ಹೇಳಿದ್ದೆ ನಾನು. ಡೆಫಿನೆಟ್ಲಿ ನಾಟ್ ಟ್ರೂ ಬೇಕಾದಾಗ ಸಿಂಬಲ್ಸ್ಗಳನ್ನು ಕರೆಕ್ಟಾಗಿ ಬರ್ಕೋರಿ ನೀವು. ಓದಿಂದ ಟಿಗೆ ಬಂದಾಗ ಕಾಪಿರೈಟ್ ಬಂದಾಗ ಬರುತ್ತೆ. ಅಂದರೆ ಓದಿಂದ ಟೀದ ಮಧ್ಯೆ ಬರುತ್ತೆ. ಅಂತಂದರೆ ಓ ಗ್ರೇಟರ್ ದ್ಯಾನ್ ಟಿ ಆಯಿತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಅವನು? ಓ ಕಾಪಿರೈಟ್ ಟಿ ಕೊಟ್ಟಿದ್ದಾನೆ, ಅಂದರೆ ಓ ಈಕ್ವಲ್ ಟು ಡಿ ಕೊಟ್ಟಿದ್ದಾನೆ. ಹಂಗಿದ್ಮೇಲೆ ಇದು ಡೆಫಿನೆಟ್ಲಿ ನಾಟ್ ಟ್ರೂ ಆಯಿತು. ಇದು ಯಾವನಾಯಿತು? ಡೆಫಿನೆಟ್ಲಿ ನಾಟ್ ಟ್ರೂ. ಇದು ಆನ್ಸರ್ ಆಯ್ತು ನಮ್ಮದು ಒಂದು. ಇನ್ನೊಂದು ಚೆಕ್ ಮಾಡಿರಿ, ಇನ್ನೂ 2 ಆನ್ಸರ್ ಅದು. ಎನ್ದಿಂದ ಪಿಗೆ ಬರೋಣ. ಎನ್ ಇಲ್ಲೈತೆ, ಪಿ ಇಲ್ಲೈತೆ. ಎನ್ದಿಂದ ಪಿಗೆ ಬಂದಾಗ ಹ್ಯಾಶ್ ಮತ್ತು ಕಾಪಿರೈಟ್ ಮಧ್ಯೆ ಹ್ಯಾಶ್ ಬರುತ್ತೆ. ಓಕೆ, ಹ್ಯಾಶ್ ಬೇಕಲ್ಲ. ಓಕೆ, ಇಲ್ಲಿ ಹ್ಯಾಶೇ ಐತೆ, ಅದರಿಂದ ಇದು ಟ್ರೂ ಆಯಿತು. ಬಟ್ ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಎಸ್ ಪರ್ಸೆಂಟೇಜ್ ಡಬ್ಲ್ಯೂ. ಎಸ್ದಿಂದ ಡಬ್ಲ್ಯೂ ಬಂದಾಗ ಕಾಪಿರೈಟ್ ಆಮೇಲೆ ಡಾಲರ್ ಐತೆ. ಕಾಪಿರೈಟ್ ಮತ್ತು ಡಾಲರ್ ಮಧ್ಯೆ ಡಾಲರ್ ಬರುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಕಾಪಿರೈಟ್ ಮತ್ತು ಡಾಲರ್ ಮಧ್ಯೆ ಡಾಲರ್ ಬರುತ್ತೆ. ಈ ಕ್ವಶನ್ ಇದು ಕರೆಕ್ಟಾಗಿ ನೋಡ್ಕೊಡ್ರೆ ಇದರಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಕಾಪಿರೈಟ್ ಮತ್ತು ಡಾಲರ್ದ ಮಧ್ಯೆ ಡಾಲರ್ ಬರುತ್ತೆ. ಅಂದರೆ ಎಸ್ದಿಂದ ಡಬ್ಲ್ಯೂದ ಮಧ್ಯೆ ಡಾಲರ್ ಬರುತ್ತೆ. ಡಾಲರ್ ಅಂದ್ರೆ ಏನು? ಎಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಬ್ಲ್ಯೂ ಆಗುತ್ತೆ. ಬಟ್ ಕೊಟ್ಟಿರೋದೇನು ಅವನು? ಎಸ್ ಪರ್ಸೆಂಟೇಜ್ ಡಬ್ಲ್ಯೂ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಅಂತಂದ್ರೆ ಏನು? ಎಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಬ್ಲ್ಯೂ ಕೊಟ್ಟಿದ್ದಾನೆ. ಇದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೋ ಇಲ್ಲೋ ಹೇಳ್ರಿ ನೀವು ಅವಾಗ. ಇದು ಫಾಲ್ಸ್ ಅಂದರೂ ಐತೆ. ಇದು ಲಾಜಿಕಲಿ ಅಂದರೆ ರಿಲೇಷನ್ ಹೇಳೋಕ್ಕಾಗದೇ ಇರೋದ್ರಿಂದ ಫಾಲ್ಸ್ ಆಗಿದೆ. ಡೆಫಿನೆಟ್ಲಿ ಫಾಲ್ಸ್ ಆಗಿಲ್ಲ. ಯಾಕಂತಂದರೆ ಇವಾಗ ಕೇಳಿರೋದ್ರಲ್ಲಿ ಈಕ್ವಲ್ ಐತೆ, ಈಗ ಬಂದಿರೋ ಡಿರೈವ್ ಮಾಡೋದ್ರಲ್ಲಿ ಕೂಡ ಈಕ್ವಲ್ ಐತೆ. ಆದ್ದರಿಂದ ಒಂದಂತೂ ಅಪೋಸಿಟ್ ಐತೆ, ಅದರಿಂದ ರಾಂಗ್ ಅಂತ ಹೇಳ್ಬೋದು. ಬಟ್ ಒಂದು ಈಕ್ವಲ್ ಐತಲ್ಲ, ಅದರಿಂದ ಇದು ಡೆಫಿನೆಟ್ಲಿ ರಾಂಗ್ ಹೇಳೋಕ್ಕಾಗಂಗಿಲ್ಲ. ಇದು ಡೆಫಿನೆಟ್ಲಿ ರಾಂಗ್ ಅಂತ ಹೇಳೋಕ್ಕಾಗಂಗಿಲ್ಲ. ಆದ್ದರಿಂದ ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆನ್ಸರ್ ಇವ 2 and 4 ಅಂತ ಕೊಟ್ಟಿದ್ದಾನೆ, ಬಟ್ ಇದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದರ ಆನ್ಸರ್ ಏನಾಗುತ್ತೆ? ಓನ್ಲಿ 2 ಕರೆಕ್ಟ್ ಆನ್ಸರ್. ಓನ್ಲಿ 2 ಆಗುತ್ತೆ. ಇದಕ್ಕೆ ಆನ್ಸರ್ ಏನಾಯಿತು? ಓನ್ಲಿ 2. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಏನೈತೆ ಅಂತಂದರೆ p@s ಹಾಗೂ v% r ಇವೆರಡು ಟ್ರೂ ಅಂತ ಅಂದ್ಕೊಳ್ರಿ. ಟ್ರೂ ಅಂದ್ಕೊಂಡ್ರೆ ಇವೆರಡು ಟ್ರೂ ಆಗ್ಬೇಕಂತಂದರೆ ಈ ಗ್ಯಾಪ್ ಮತ್ತು ಈ ಗ್ಯಾಪಲ್ಲಿ ಯಾವ ಸಿಂಬಲ್ಸ್ ಬಂದರೆ ಇವೆರಡು ಟ್ರೂ ಆಗೋಕ್ಕೆ ಸಾಧ್ಯ ಇದಾವೆ ಅಂತ ಕೇಳಿದಾನೆ. ಟ್ರೈ ಮಾಡಿರಿ. ಇವಾಗ 1-2 ಸಿಂಬಲ್ ಇಟ್ಟಿಟ್ಟು ನೋಡಿರಿ. ಇವಾಗ ಮೊದಲು @ ಇಡ್ರಿ. ಇಲ್ಲಿ @ ಇಟ್ಟಾಗ ಇದೇನೈತೆ? ಮ್ಯಾಜಿಕ್ ಬಾಕ್ಸ್ ಹಾಕ್ತೀನಿ ನಾನು. ಇಲ್ಲಿ ಸೆಂಟರ್ 1 ಕಾಪಿರೈಟ್, ಇಲ್ಲಿ @ ಇಲ್ಲಿ ಪರ್ಸೆಂಟೇಜ್ ಹ್ಯಾಶ್ ಡಾಲರ್. ಓಕೆ, ಒಂದನೇದಲ್ಲಿ @ ಇಟ್ಟಾಗ p@s ಬೇಕು. ಪಿದಿಂದ ಎಸ್ ಬಂದಾಗ ಡಾಲರ್ @ ಮಧ್ಯೆ @ ಬರುತ್ತೆ. ಆದ್ದರಿಂದ @ ಕರೆಕ್ಟ್ ಆಯಿತು. ಇಲ್ಲಿ @ ಇಟ್ಟಾಗ ಒಂದನೇದು ಪ್ರಕಾರ ಕರೆಕ್ಟ್ ಆಯ್ತು. ಎರಡನೇದು ಅಪ್ಲೈ ಮಾಡಿರಿ. ವಿದಿಂದ ಆರ್ ಅಂತಂದರೆ ಇಲ್ಲಿ @ ಇಟ್ಟಿವಿ. @ ಇಟ್ಟಾಗ ವಿ ಇಲ್ಲ ಐತೆ, ಆರ್ಗೆ ಹೋಗಬೇಕು. ಡಾಲರ್ ಕಾಪಿರೈಟ್ @ ಮಧ್ಯೆ @ ಬರುತ್ತೆ. @ ಅಪೋಸಿಟ್ ಸಿಂಬಲ್ ಯಾವುದೈತೆ? ಹ್ಯಾಶ್ ಐತೆ. ಆದ್ದರಿಂದ ಇಲ್ಲಿ ಹ್ಯಾಶ್ ಬರಬೇಕು. ಹ್ಯಾಶ್ ಆರ್ ಬರುತ್ತೆ. ಬಟ್ ಇಲ್ಲಿ ಏನೈತೆ? v% ಆರ್ ಐತೆ. ಆದ್ದರಿಂದ @ ಇಲ್ಲಿ ಬರೋಕ್ಕಾಗಂಗಿಲ್ಲ. ಒಂದೇದು ರಾಂಗ್ ಆಯಿತು. ನೆಕ್ಸ್ಟ್ ಏನೈತೆ? ಕಾಪಿರೈಟ್ ಇಟ್ಟು ನೋಡ್ರಿ. ಇಲ್ಲಿ ಕಾಪಿರೈಟ್ ಇಟ್ಟಾಗ ಏನಾಗುತ್ತೆ? ಫಸ್ಟ್ ಒನ್ ಪಿದಿಂದ ಎಸ್ ಹೋಗ್ತೀರಾ. ಪಿದಿಂದ ಎಸ್ ಹೋದಾಗ ಡಾಲರ್ ಐತೆ, @ ಐತೆ, ಕಾಪಿರೈಟ್ ಐತಿ. ಡಾಲರ್ @ ಕಾಪಿರೈಟ್ ಮಧ್ಯೆ @ ಬರುತ್ತೆ. ಒಂದನೇದಂತೂ ಟ್ರೂ ಆಯಿತು. ಎರಡನೇದು ನೋಡೋಣ. ಎರಡನೇದು ಏನದ? ವಿದಿಂದ ಆರ್ ಅದ. ವಿದಿಂದ ಆರ್ % ಆರ್ ಐತಿ. ವಿ ಎಲ್ಲೈತಿ? ಇಲ್ಲೈತಿ. ಆರ್ ಎಲ್ಲೈತಿ? ಇಲ್ಲೈತಿ. ವಿ ಫಸ್ಟ್ ಡಾಲರ್ ಐತಿ, ಕಾಪಿರೈಟ್ ಐತಿ, ಡಾಲರ್ ಐತಿ, ಕಾಪಿರೈಟ್ ಐತಿ. ಡಾಲರ್ ಕಾಪಿರೈಟ್ ಮಧ್ಯೆ ಡಾಲರ್ ಬರುತ್ತೆ. ಬಟ್ ಉಲ್ಟಾ ಹೋಗಿದ್ದೀವಿ ಅಂತೇಳಿ ಡಾಲರ್ದ ಅಪೋಸಿಟ್ ಪರ್ಸೆಂಟೇಜ್ ಬರುತ್ತೆ. ಆದ್ದರಿಂದ ಎರಡನೇದು ಕರೆಕ್ಟ್ ಆಯಿತು. v% ಆರ್ ಕರೆಕ್ಟ್. ಇಲ್ಲಿ v% ಆರ್ ಇರೋದ್ರಿಂದ ಎರಡನೇದು ಕರೆಕ್ಟ್ ಆಯಿತು. ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್
ಇದರಲ್ಲಿ ಇವು ಬೇರೆ ಎರಡು ಯಾವುದು ಇಟ್ಟರು ಕೂಡ ಆನ್ಸರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಬೇಕಿದ್ರೆ ಇಟ್ಟು ನೋಡಿರಿ, ಇಲ್ಲಿ ಪರ್ಸೆಂಟೇಜ್ ಇಟ್ಟು ನೋಡಿರಿ. ಒಂದು ಸೆಕೆಂಡು. ಬೇಕಿದ್ರೆ ಇಲ್ಲಿ ಪರ್ಸೆಂಟೇಜ್ ಇಟ್ಟು ನೋಡಿರಿ. ಪರ್ಸೆಂಟೇಜ್ ಇಟ್ವಿ. ಪರ್ಸೆಂಟೇಜ್ ಇಟ್ಟಾಗ ಫಸ್ಟ್ ಒನ್ ಪಿದಿಂದ ಎಸ್ಗೆ ಹೋಗೋಣ. ಪಿದಿಂದ ಎಸ್ಗೆ ಈ ಕಡೆಯಿಂದ ಈ ಕಡೆ ಹೋದಾಗ $@ ಇಲ್ಲಿ ಡಾಲರ್ ಐತೆ. $@ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಆಲ್ರೆಡಿ ರಾಂಗ್ ಆಯಿತು. ಆಮೇಲೆ ಡಾಲರ್ ಇಟ್ಟು ನೋಡ್ರಿ, ಇಲ್ಲಿ ಡಾಲರ್ ಇಟ್ಟು ನೋಡೋಣ ಒಂದ್ಸರಿ. ಇಲ್ಲಿ ಡಾಲರ್ ಇಟ್ವಿ. ಡಾಲರ್ ಇಟ್ಟಾಗ ಪಿದಿಂದ ಎಸ್ಸಿಗೆ ಹೋಗ್ಬೇಕಲ್ಲ, ಸಾರಿ ಫಸ್ಟ್ ಅಂದ್ರೆ ಪಿದಿಂದ ಎಸ್. ಪಿ ಇಲ್ಲೈತೆ, ಎಸ್ ಇಲ್ಲೈತೆ. ಪಿದಿಂದ ಎಸ್ಗೆ ಹೋದಾಗ $@ $. $$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 $ ಅಂದರೆ ಪಿದಿಂದ ಎಸ್ಗೆ ಹೋದಾಗ ಅಂದರೆ ಪಿದಿಂದ ಎಸ್ಗೆ ಹೋದಾಗ ಓಕೆ, ಒಂದನೇದು ಕರೆಕ್ಟ್ ಆಯಿತು. ಎರಡನೇದು ಬರೋಣ. ವಿದಿಂದ ಆರ್. ವಿ ಇಲ್ಲೈತೆ, ವಿದಿಂದ ಆರ್ ಉಲ್ಟಾ ಹೋಗ್ತಿದೆ. ಉಲ್ಟಾ ಹೋದಾಗ ಡಾಲರ್ ಐತೆ, ಕಾಪಿರೈಟ್ ಐತೆ, ಡಾಲರ್ ಐತೆ. ಡಾಲರ್ ಕಾಪಿರೈಟ್ ಡಾಲರ್ ಮಧ್ಯೆ ಡಾಲರ್ ಬರುತ್ತೆ. ಡಾಲರ್ ಅಪೋಸಿಟ್ ಉಲ್ಟಾ ಹೋಗಿರೋದ್ರಿಂದ ಪರ್ಸೆಂಟೇಜ್ ಬರುತ್ತೆ. ಇದು ಕೂಡ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಒಂದು ಇದು ಸೆಕೆಂಡ್ ಆ್ಯಂಡ್ ಫೋರ್ತ್ ಕರೆಕ್ಟ್ ಆನ್ಸರ್. ಸೆಕೆಂಡ್ ಆ್ಯಂಡ್ ಫೋರ್ತ್ ಐದರ್ ಆರ್ ಆಗಂಗಿಲ್ಲ. ಇದು ಐದರ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಎಲ್ಲೈತೆ ನೋಡ್ರಿ. ಹಾಂ, ಐದರ್ ಆರ್ ಆಗುತ್ತೆ. ಸೆಕೆಂಡ್ ಆರ್ ಫೋರ್ತ್ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದು. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ಗಳಿದ್ದಾವೆ. ಓಕೆ, ಇದು ಯಾವ ಥರದ ಕ್ವಶನ್? ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಗ್ಯಾಪ್ ಕೊಟ್ಟಿದ್ದಾನೆ. ಇದು ಗ್ಯಾಪ್ ಅಂದರೆ ಕ್ವಶನ್ ಮಾರ್ಕ್. ಈ ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನೀವು ಇದರದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಚೇಂಜ್ ಆಗಿದಾವ ಇವಾಗ? ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಡೆಫಿನೆಟ್ಲಿ ಫಾಲ್ಸ್ ಐತೆ. ಈ ಥರದ ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ ಆಲ್ರೆಡಿ. ಇದೊಂದು ಇಲ್ಲೇ ಸಾಲ್ವ್ ಮಾಡೋಣ, ಟ್ರೈ ಮಾಡಿರಿ. ಓಕೆ, ಇನ್ನೂ 5 ಕ್ವಶನ್ ಉಳಿತವೆ. ಟ್ಯಾಬಲ್ಲಿ ಚಾರ್ಜ್ ಇಲ್ಲದೆ ಇರೋದ್ರಿಂದ ಆ ಕ್ವಶನ್ಸ್ಗಳು ನೆಕ್ಸ್ಟ್ ಮಂಡೇ ಕ್ಲಾಸಲ್ಲಿ ಹೇಳಿ ಕಂಪ್ಲೀಟ್ ಮಾಡೋಣ. ಯಾವ 5 ಕ್ವಶನ್ಸ್ಗಳು ಇವಾಗ ಕಂಪ್ಲೀಟ್ ಆಗಂಗಿಲ್ಲ. ಮಂಡೇ ಕ್ಲಾಸಲ್ಲಿ ಆ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿರಲಿಲ್ಲ ಅಂತಂದ್ರೂ ಕೂಡ ಆ ವಿಡಿಯೋನ ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಡ್ರಿ. ಯಾಕಂತಂದರೆ ಇವು ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳು ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಆ ಕ್ವಶನ್ಸ್ಗಳನ್ನ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು ಸಾರಿ ವಿಡಿಯೋ ನೋಡ್ಕೊಡ್ರಿ ಫಸ್ಟಿಂದ. ನಿಮ್ಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಈ ಟಾಪಿಕ್ ಡೆಫಿನೆಟ್ಲಿ ಮೇನ್ಸಲ್ಲಿ ಬಂದೇ ಬರುತ್ತೆ, ಪ್ರಿಲಿಮ್ಸಲ್ಲಿ ಕೂಡ ಬಂದೇ ಬರುತ್ತೆ. ಆದ್ದರಿಂದ ಇದು ಕರೆಕ್ಟಾಗಿ ಒಂದು ಸಾರಿ ನೋಡಿಕೊಂಡ್ರೆ ನಿಮಗೆ ಇದರಲ್ಲಿ ಏನು ಅಷ್ಟು ಡಿಫಿಕಲ್ಟಿ ಅಂತ ಅನಿಸೋದೇ ಇಲ್ಲ ನಿಮಗಿದು. ಓಕೆ, ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗೋಣ. ಇನ್ನೂ ಎಷ್ಟು ಉಳಿದಿದ್ದಾವೆ ಅಂತಂದರೆ ಒಂದು 5 ಕ್ವಶನ್ಸ್ಗಳು ಉಳಿದಿದ್ದಾವೆ. 5 ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ. ನಾನು PPT ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ಟ್ರೈ ಮಾಡಿರಿ, ನೋಡಿ ಸಾಲ್ವ್ ಮಾಡೋಕ್ಕೆ. ಬರಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಫಿನೆಟ್ಲಿ. ಓಕೆ, ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.